ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಸದ್ಗುರು ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ 14ನೇ ಸಂಧಿ ಒಳಗೆ ಆಧಾರದ ವಿಷಯ 22ನೇ ಸೂತ್ರ. 4ನೇ ಸಂಧಿ ಒಳಗೆ 22ನೇ ಸೂತ್ರ ನಡೆದಂಥದ್ದು. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಹಿಂದೆ ಈ ಜ್ಞಾನವನ್ನು ಬಲ್ಲಂಥವ್ರು ಕರ್ಮಗಳನ್ನು ಮಾಡಂಗಿಲ್ಲ ಅಂತ ಹೇಳಿದರು. ಆತ ಅಖಂಡ ಚೈತನ್ಯ ಸ್ವರೂಪನಾಗಿರ್ತಾನ ಅಂತ ಹೇಳಿದರು. ಹೌದು, ಕರ್ಮಗಳನ್ನು ಮಾಡದಿದ್ರೂ ಪರವಾಗಿಲ್ಲ, ನಾನು ಅಖಂಡ ಚೈತನ್ಯ ಸ್ವರೂಪನಾಗಿರುವೇನಂತ ತನ್ನ ಸ್ವಸ್ವರೂಪದ ಧ್ಯಾನವನ್ನು ಕೂಡ ಯಾಕೆ ಮಾಡಂಗ್ಲತ್ತ? ಅದ್ರ ಬಗ್ಗೆ ಧ್ಯಾನ ಮಾಡಬೇಕಲ್ಲ. ನಾ ಅಖಂಡ ಸ್ವರೂಪವಾಗಿದ್ದೀನಿ, ಅಖಂಡವಾದಂಥ ಒಂದು ಸ್ವರೂಪದ ಒಂದು ಸ್ಥಿತಿಯೇ ನಾನು ಇದ್ದೀನಿ ಅನ್ನುವಂಥ ಧ್ಯಾನವನ್ನು ಕೂಡ ಯಾಕೆ ಮಾಡಂಗಿಲ್ಲ? ಹಂಗೆ ಮಾಡದೇ ಹೋದರೆ ಅದನ್ನು ವೃತ್ತಿ ಬಹಿರ್ಮುಖ ಆಗಿಬಿಡ್ತದಲ್ಲ. ಮತ್ತು ಈ ಸ್ವಸ್ವರೂಪದ ಜ್ಞಾನದಿಂದ ಚ್ಯುತನಾಗಬೇಕಾಗ್ತದ ಅಂತ ಪ್ರಶ್ನೆ ಮಾಡಿದ್ರೆ ಭಾಳ ಅದ್ಭುತವಾಗಿ ಹೇಳ್ತಾರೆ. ಧ್ಯಾನ ಇಲ್ಲಿ ಜ್ಞಾನಿಗೆ ಸಂಭವ ಆಗಂಗಿಲ್ಲ, ಆತ ಮಾಡುವಂಥದ್ದಲ್ಲ. ಇಲ್ಲಿ ಹೇಳ್ತಾರೆ ತಾನು ಅಖಂಡಿತ, ಯಾಕಂತಂದರೆ ಇಲ್ಲಿ ಹೇಳ್ತಾರೆ ಅಖಂಡ, ತಾನು ಅಖಂಡ ಅದ್ವೈತ ಚೈತನ್ಯವೆಂದು ತದ್ಧ್ಯಾನಾದಿಗಳನ್ನೆಂತು ಮಾಡಪ್ಪನ. ಯಾಕಂದ್ರೆ ಆತ ಹೆಂಗದಾನ? ಅಖಂಡವಾಗಿರುವಂಥ ಸ್ವರೂಪದಲ್ಲಿ ಇರ್ತಾನೆ. ಅಂದರೆ ಯಾವುದೋ ಒಂದು ದೇಶ, ಕಾಲ, ವಸ್ತು ಇವೆಲ್ಲವುಗಳನ್ನು ಮೀರಿದಂಥದ್ದು ಆಗಿರ್ತಾನೆ. ಮತ್ತು ಅದ್ವೈತ ಅಂದರೆ ಒಂದೇ ಆಗಿರುವಂಥದ್ದು. ದ್ವೈತ ಅಂದಲ್ಲಿ ಎರಡು ಇರ್ತದೆ, ಅದ್ವೈತ ಅಂದಲ್ಲಿ ಒಂದೇ ಸ್ವರೂಪ, ಒಂದೇ ಇರುವಂಥದ್ದು. ದ್ವೈತದಲ್ಲಿ ಭಯ ಇರ್ತದೆ, ಅದ್ವೈತದಲ್ಲಿ ನಿರ್ಭಯವಾಗಿರುವಂಥದ್ದು. ಅದಕ್ಕೆ ಇದು ಅದ್ವೈತ ಹೆಂಗದ? ಒಂದೇ ರೂಪವಾಗಿರುವಂಥದ್ದು. ಚೈತನ್ಯ ಅಂತ, ಚೈತನ್ಯವೆಂದು ಒಂದೇ ಇರುವಂಥ ಚೈತನ್ಯ. ಈ ಧ್ಯಾನಾದಿಗಳನ್ನು ಚಿಂತನೆ, ಈ ಧ್ಯಾನಾದಿಗಳು ಅಂದರೆ ಆ ಚಿಂತನೆ. ಧ್ಯಾನ ಅಂದರೆ ಒಂದು ಚಿಂತನೆ ಮಾಡುವಂಥದ್ದು. ಇವುಗಳನ್ನು ಮಾಡ್ತಾನೆ ಅನ್ನತ ಇಲ್ಲ. ಯಾಕಂತಂದ್ರೆ ಈ ಧ್ಯಾನ ತ್ರಿಪುಟಿ ದ್ವೈತದಲ್ಲಿ ಬರುವಂಥದ್ದು. ಈ ಅದ್ವೈತದಲ್ಲಿ ತ್ರಿಪುಟಿ ಯಾವುದೂ ಇಲ್ಲ, ಅದೇ ತ್ರಿಪುಟಿ ಇಲ್ದವನಾಗಿರ್ತಾನೆ ಅಂತ. ಅದರಿಂದ ಧ್ಯಾನ ರೂಪ ದ್ವೈತಕ್ಕೆ ಅವಕಾಶವೇ ಇಲ್ಲ ತತ್ವಜ್ಞಾನಿಗೆ. ಇನ್ನೇ ಕೆಲವು ವಿಚಾರಗಳು ಹೇಳಿದರೆ ಇದನ್ನು ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಹೋಗೋಣ. ಪರಿಕಿಸ ಅದ್ವೈತಕ್ಕೆ ಪರಮಾರ್ಥವನ್ನೇ ನೋಡೆ ಕರಣೀಯ ವಿನಿಸಿಲ್ಲವದರಿಂದ ಸರಸಿಜ ಮುಖಿ ತಿಳಿದಂಗೆ ತದ್ಧ್ಯಾನಾದಿ ಪರಿಕರ ಧೂಳು ಕೃತ ಬಹುದೆಂತು ಅಂತ ಹೇಳ್ತಾರೆ. ಅವರು ಸರಸಿಜ ಮುಖಿ ಮೈತ್ರಾದೇವಿಯ ಒಂದು ಮುಖ ಹೆಂಗಂದ್ರೆ ಕಮಲಮುಖಿ. ವಿಚಾರ ಮಾಡಿ ನೋಡಿದಾಗ ಅಖಂಡ ಸ್ವರೂಪವೇ ಸತ್ಯವಾಗಿರುವಂಥದ್ದು, ಅದೆಲ್ಲ ಕಡೆ ತುಂಬಿರುವಂಥದ್ದು. ಅದೇ ನಾನಂತ ತಿಳಿದ ಮೇಲೆ ಮತ್ತೇನಾದರೂ ಮಾಡುವಂಥದ್ದು ಏನಾರು ಐತೇನು?
ಆ ಸ್ವರೂಪನೇ ನಾನು ಅಂತಂದಾಗ ಮತ್ತೆ ಅದನ್ನು ಅದ್ರ ಬಗ್ಗೆ ಚಿಂತನೆ ಮಾಡೋಕ್ಕಾಗ್ತದೇನು ಅಂದರೆ ಸಾಧ್ಯ ಇಲ್ಲ. ಅದ್ವೈತವಾದಂಥ ತನ್ನ ಸ್ವರೂಪ ಈ 3 ಕಾಲದಲ್ಲಿ ಸತ್ಯವಾಗಿರುವಂಥದ್ದು, ಜಾಗ್ರದಲ್ಲಿ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ. ಅದರಿಂದ ಮಾಡ್ತಕ್ಕಂಥ ಕಾರ್ಯ ಯಾವುದೂ ಇಲ್ಲ. ಈಗಂತ ತಿಳ್ಕೊಂಡತ್ತ ಈ ದ್ವೈತ ಸ್ವರೂಪದಲ್ಲಿ ನಡೆಯುವಂಥ ಧ್ಯಾನಗಳೇನಾದರೂ ಮತ್ತೆ ಮಾಡ್ತಾನೇನು ಅಂದರೆ ಇಲ್ಲ. ಅದು ಯಾವುದು ಮಾಡೋಕ್ಕೆ ಹೋಗಂಗಿಲ್ಲದ. ಈ ಜ್ಞಾನವನ್ನು ತಿಳಿದಂಥ ಮತ್ತು ಕರ್ಮಕ್ಕೆ ಹೋಗ್ತಾನೇನು, ಸಾಧ್ಯನೇ ಇಲ್ಲ. ತನ್ನ ಸ್ವರೂಪನೇ ಅಂತ ಎಲ್ಲ ಕಾಣಬೇಕಾದಾಗ ಮತ್ತು ಧ್ಯಾನ ಮಾಡೋಕ್ಕೆ ಯಾಕೆ ಹೋಗ್ತಾನೆ? ಅದನ್ನ ಬಲ್ಲಿ ಈ ಕಾಯ ವಾಚ ಮನಸ್ಸಕ್ಕೆ ಸಂಬಂಧಪಟ್ಟಂಥದ್ದು ಯಾವ ಕ್ರಿಯೆಯೂ ಅತಿಗಿರಂಗಿಲ್ಲ. ಮತ್ತು ಇಲ್ಲಿ 2ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಧ್ಯಾನಾದಿ ರೂಪ ತ್ರಿಪುಟಿಯ ದ್ವೈತಕ್ಕೆ ಸಂಭವಿಸ್ತದೆ. ಈ ಧ್ಯಾನಾದಿ ರೂಪ ಈಗ ಇಲ್ಲಿ ಕೂಡ ಈ ತ್ರಿಪುಟಿ ಎಲ್ಲಿ ಸಂಭವ ಆಗ್ತದಪ್ಪ ಅಂದ್ರೆ ದ್ವೈತದಲ್ಲಿ ಸಂಭವ ಆಗ್ತದೆ, ಅದ್ವೈತದಲ್ಲಿ ಇಲ್ಲ. ಧ್ಯಾತೃ ತದ್ಧ್ಯಾನವು ಅಧ್ಯೇಯವೆಂಬ ಈ ಭ್ರಾಂತಿ ದ್ವೈತಕ್ಕೆ ಸಲ್ಲದೆ ಖ್ಯಾತವಾದ ಅದ್ವೈತ ಪದಗಳು ಘಟಿಸದೆಂದು ಓತು ನೀನರಿ ತಾನೇ ಚಿತ್ ಅಖಂಡ ಅಂತ ಹೇಳುತ್ತಾರೆ. ಇದು ಧ್ಯಾತೃ ಧ್ಯಾನ ಧ್ಯೇಯ. ಯಾಕಂದ್ರೆ ಧ್ಯಾತೃ ಮಾಡೋವನು ತಾನೇ ಅದನ, ಧ್ಯಾನ ಮಾಡುವಂಥದ್ದು ತಂದೆ ಅದ, ಧ್ಯೇಯ ಅನ್ನುವಂಥದ್ದು ಕೂಡ ತನ್ನಲ್ಲೇ ನಡೀತಾ ಇರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಈ ಭ್ರಾಂತಿ ಎಲ್ಲಿ ಅದಪ್ಪ ಅಂದರೆ ತ್ರಿಪುಟಿದು ದ್ವೈತದಲ್ಲೇ ಐತೆ. ಇದು ಎಲ್ಲಿ ಐತಪ್ಪ ಅಂತಂದ್ರೆ ತ್ರಿಪುಟಿ ಧ್ಯಾತೃ. ಯಾಕಂದ್ರೆ ಧ್ಯಾತೃ ಅಂದರೆ ಧ್ಯಾನ ಮಾಡುವವನು, ಧ್ಯಾನ ಅಂದರೆ ಚಿಂತನೆ ಮಾಡುವಂಥದ್ದು, ಧ್ಯೇಯ ಅಂದರೆ ಆ ಧ್ಯಾನಕ್ಕೆ ವಿಷಯವಾಗಿರುವಂಥದ್ದು ವಸ್ತು, ಧ್ಯಾನಕ್ಕೇನು ವಿಷಯ ಇರ್ತದೆ ಅದು. ಇವು ಎಲ್ಲಿ ನಡೀತಾವ ಅಂತಂದ್ರೆ ಧ್ಯಾನ ಮಾಡುವಂಥವನು ಬೇರೆ ಇದ್ದೀನಿ ನಾನು, ಅದರ ಚಿಂತನೆ ಮಾಡುವಂಥದ್ದು. ಆಮೇಲೆ ಅದಕ್ಕೆ ಒಂದು ನಾನು ಬೇರೆ ಇದೆ, ಅದು ಬೇರೆ ಐತಿ, ಇದು ಬೇರೆ ಐತೆ ಅನ್ನುವಂಥ ಆ ವಸ್ತುವನ್ನು ಹಿಡ್ಕೊಂಡು ಅಲ್ಲಿ ಧ್ಯಾನ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು. ಈ ತ್ರಿಪುಟಿಗಳು ಎಲ್ಲಿರ್ತಾವ? ನಾನು ಬೇರೆ ನೀನು ಬೇರೆ, ದೇವರು ಬೇರೆ ನಾನು ಬೇರೆ ಅಂತಂದಾಗ ಈ ತ್ರಿಪುಟಿಗಳು ಅಲ್ಲಿ ನಡೀತಾವೆ. ಆದ್ರೆ ದ್ವೈತದಲ್ಲಿ ನಡೀತಾವ. ಈ ತ್ರಿಪುಟಿಗೆ ವಿಲಕ್ಷಣವಾದಂಥ ಅದ್ವೈತದಲ್ಲಿ ಇದಾಗ್ತದೇನಂದರೆ ಇಲ್ಲ. ಯಾಕಂದರೆ ಈಗ ಇಲ್ಲಿ ಬೇರೆ ಅಂತನ್ನುವಂಥದ್ದು ಏನು ಇಲ್ಲವೇ ಇಲ್ಲಲ್ಲ. ಈ ಅದ್ವೈತದಲ್ಲಿ ಯಾವುದೂ ಸಂಭವ ಇಲ್ಲ. ಅಂದ್ರೆ ಏಕಮೇವ ಅದ್ವಿತೀಯಂ ಅನ್ನುವಂಥ ಶ್ರುತಿಯು ಈ ತ್ರಿಪುಟಿಗಳನ್ನು ನಿರಾಕರಣೆ ಮಾಡ್ತದೆ. ಅಲ್ಲಿ ಸ್ವಗತ ಸಜಾತಿ ಭೇದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ. ಎಲ್ಲಿ? ನಿನ್ನ ಸ್ವರೂಪದಲ್ಲಿ. ಅದರಿಂದ ಅಂಥ ಅದ್ವೈತ ಸ್ವರೂಪದಲ್ಲಿ ಈ ಧ್ಯಾನಾದಿಗಳು ಏನಾದರೂ ಸಂಭವ ಆಗ್ತದೇನೋ ಅಂದರೆ ಖಂಡಿತ ಆಗಂಗಿಲ್ಲ. ಮತ್ತು ಅಖಂಡ ಚಿದ್ರೂಪನಾದಂಥ ತಾನು ಹೆಂಗಿದೆ? ಅಖಂಡ ಚಿದ್ರೂಪವಾಗಿರುವಂಥವನು, ಖಂಡಿತ ಆಗಿರುವಂಥವನಲ್ಲ, ಅಳತೆಗೆ ಬರುವಂಥವನಲ್ಲ. ಅಖಂಡ ಅಂದರೆ ಪರಿಪೂರ್ಣವಾಗಿರುವಂಥದ್ದು. ನಿನ್ನ ಅದ್ವೈತ ಸ್ವರೂಪದಲ್ಲಿ ಇವು ಧ್ಯಾನಾದಿಗಳು ಒಂದು ಸಂಭವ ಆಗಂಗಿಲ್ಲ. ತಿಳ್ಕೊಳ್ಬೇಕು ನೋಡ್ರಿ. ಮತ್ತು ಅಖಂಡ ಚಿದ್ರೂಪನಾದಂಥ ತಾನು ಹೆಂಗದನ? ಅಖಂಡ ಚಿದ್ರೂಪವಾಗಿರುವಂಥವನು ತಾನು ಧ್ಯಾನದಿಗಳನ್ನು ಯಾಕೆ ಮಾಡೋಕ್ಕೆ ಹೋಗ್ತಾನೆ? ಎಲ್ಲ ಸ್ವರೂಪ ತಾನಾಗಿದ್ದಾನೆ, ಎಲ್ಲಿ ನೋಡಿದಲ್ಲಿ ತನ್ನ ಸ್ವರೂಪನೇ ಅದ. ಮತ್ತು ಇನ್ನೊಂದು ವಸ್ತು ಐತೆನಲ್ಲಿ ಮಾಡೋಕ್ಕೆ ಇಲ್ಲಲ್ಲ, ಆ ಸ್ವರೂಪನೇ ತಾನಾಗಿದ್ದಾನೆ. ಮತ್ತು ಅದು ಧ್ಯಾನ ಯಾಕೆ ಮಾಡೋಕ್ಕೆ ಹೋಗ್ತಾನೆ? ಹೋಗ್ಲಾರ. ಇದನ್ನು ಚೆನ್ನಾಗಿ ತಿಳ್ಕೊಂಬೈತ್ರ ಅಂತ ಹೇಳ್ತಾರೆ. 3ನೇ ನುಡಿಯಲ್ಲಿ ಹೇಳ್ತಾರೆ, ಜ್ಞಾನಿಯು ಅದ್ವೈತ ಸ್ವರೂಪನಿರುವುದರಿಂದ ಧ್ಯಾನ ಸಮಾಧಿ ಸತ್ಕ್ರಿಯೆ ಇವು ಮತ್ತು ಮೊದಲಾದವುಗಳನ್ನು ಯಾತಕ್ಕೆ ಮಾಡೋಕ್ಕೆ ಮಾಡ್ತಾನೇನು ಅಂದರೆ ಖಂಡಿತ ಮಾಡಂಗಿಲ್ಲ. 3ನೇ ನುಡಿಯಲ್ಲಿ ಹೇಳ್ತಾರೆ, ತಾನೇ ತನ್ನಿಂದ ಅನ್ಯವೇನು ಮಿಲ್ಲಾಗಿ ತದ್ಧ್ಯಾನ ಸಮಾಧಿ ಸತ್ಕ್ರಿಯೆಗಳ ತಾನೆಂದು ಮಾಲರಿಯನು ಅದ್ವಯನು ತನ್ನ ತಾನೇ ನಿಜಾನಂದ ಚಿತ್ ಅಖಂಡನು ಅಂತ ಕೂಡ ಹೇಳ್ತಾರೆ. ಯಾಕಂತಂದ್ರೆ ತಾನೇ ಅಂದರೆ ತಾನೊಬ್ಬನೇ, ತನಗಿಂತಲೂ ಅನ್ಯವೇನೂ ಇಲ್ಲವೇ ಇಲ್ಲ. ಇಡೀ ಜಗತ್ತಿನ ಒಳಗೆ ಬಂಗಾರ ಐತೆ, ಆದ್ರೆ ಬಂಗಾರದಾಗ ಭಾಳಷ್ಟು ಆಭರಣಗಳು ಅದಾವೆ. ಆದರೆ ಆಭರಣಗಳು ಭಾಳ ಇದ್ರೂ ಕೂಡ ಇರುವಂಥದ್ದು ಬಂಗಾರ ಒಂದೇ ಅಲ್ಲ. ಹಾಗಾಗಿ ತನಗಿಂತ ಅನ್ಯ ಏನು ಇಲ್ಲವೇ ಇಲ್ಲ. ಅದಕ್ಕೆ ಮತ್ತು ತದ್ಧ್ಯಾನ ಅಂತಂದ್ರೆ ಆ ಚಿಂತನ ಸಮಾಧಿ,
ಚಿತ್ತದ ಏಕಾಗ್ರತೆ ಇವು ಸತ್ಕರ್ಮಗಳನ್ನು ಮಾಡೋಕ್ಕೆ ಹೋಗ್ತಾನೇನಂದ್ರೆ ಇಲ್ಲ. ತಾನು ಹೆಂಗದನ ಅದ್ವಯನೂ ಅದನ ಅಂದರೆ ಏಕವಾಗಿರುವಂಥನು. ಅದಕ್ಕೆ ಮತ್ತಿಲ್ಲಿ ಅಖಂಡನೂ ಅದನ, ಚಿದ್ರೂಪನೂ ಅದನ, ಸ್ವಸ್ವರೂಪ ಆನಂದನೂ ಆಗಿರುವಂಥವನು. ನೋಡ್ರಿ, ಚಿದ್ರೂಪ ಎಲ್ಲವನ್ನ ತಿಳಿಯುವಂಥವ್ನು ಆತನೇ. ಈಗ ನಮ್ಮ ಶರೀರದಾಗ ನೋಡ್ರಿ ತಿಳಿಯುವಂಥದ್ದು ಒಂದು ಅರಿವಿನ ಸ್ವರೂಪ ಐತಲ್ಲ. ಪ್ರತಿಯೊಂದು ಶರೀರದ ಎಲ್ಲ ಭಾಗಗಳಲ್ಲಿ ನೋಡ್ರಿ, ಈ ತಲೆಯಿಂದ ಪಾದದ ಕೆಳಗಡೆ ಏನೇ ನಮಗೆ ನೋವಾದರೂ ಕೂಡ ತಿಳಿಯುವಂಥದ್ದು ಒಂದು ಅರಿವು ಐತೆ. ಈ ಯಾವ ರೀತಿ ಅಂದರೆ ಇವು ಕಣ್ಣು, ಕಿವಿ, ಮೂಗು ಎಲ್ಲ ಮಾಡಿದನ್ನ ದೇವರು ಜ್ಞಾನೇಂದ್ರಿಯಗಳು, ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಹಣ, ನೇತ್ರ ಅಂತ. ಇವು ಒಂದೊಂದು ವಿಷಯಗಳನ್ನು ಒಂದೊಂದೇ ಮಾಡ್ತಾವೆ, ಹೌದಲ್ಲ. ಕಣ್ಣು ಬರೀ ರೂಪವನ್ನು ನೋಡ್ತದೆ, ಕಿವಿ ಬರೀ ಶಬ್ದವನ್ನು ಕೇಳ್ತದೆ, ನಾಲಿಗೆ ಬರೀ ರುಚಿಯನ್ನು ಮಾತ್ರ ನೋಡ್ತದೆ, ಈ ಚರ್ಮ ಸ್ಪರ್ಶವನ್ನು ಮಾತ್ರ ಕೆಲಸ ಮಾಡ್ತದೆ, ಹೌದಾ. ಮೂಗು ಗ್ರಹಣವನ್ನು ಮಾತ್ರ ಮಾಡ್ತದೆ, ವಾಸನೆ ಮಾತ್ರ ನೋಡ್ತದೆ. ಕರ್ಮೇಂದ್ರಿಯಗಳು ತಮ್ಮ ತಮ್ಮ ಕೆಲಸಗಳನ್ನು ತಾವಷ್ಟೇ ಮಾಡ್ತಾವೆ, ಅದು ಬೇರೆ ಬೇರೆದು ಅರಿತವೇನು. 5 ಇಂದ್ರಿಯಗಳು ನಮ್ಮ ಮುಖದಲ್ಲೇ ಅದಾವಂದ್ರೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ. ಕಣ್ಣು ಮಾಡಿದ್ದು ಕಿವಿ ಮಾಡಂಗಿಲ್ಲ, ಕಿವಿ ಮಾಡಿದ್ದು ಮೂಗು ಮಾಡಂಗಿಲ್ಲ, ಮೂಗು ಮಾಡಿದ್ದು ಬಾಯಿ ಮಾಡಂಗಿಲ್ಲ. ಆಯಾ ರೀತಿ ಅದಕ್ಕೆ ಸಂಬಂಧಪಟ್ಟು. ಆದರೆ ಇವೆಲ್ಲವನ್ನು ಅರಿಯುವಂಥವನು, ಅರಿವಿನ ಸ್ವರೂಪ ನಮ್ಮೊಳಗದ ಅನ್ನಿಲ್ಲ. ಒಂದು ಹೆಬ್ಬೆಟ್ಟಿನಲ್ಲಿ ಹಿಡ್ಕೊಂಡು ಪ್ರತಿಯೊಂದ್ರಾಗ ಎಲ್ಲರ ನೋವಾಯಿತು ಏನಾಯ್ತು ಅಂದ್ರೂ ಕೂಡ ಅರಿವಿನ ಸ್ವರೂಪ ಒಬ್ಬವನೇ ತಿಳ್ಕೊತಾನೆ ನೋಡ್ರಿ. ಇವೆಲ್ಲ ಇಂದ್ರಿಯಗಳಲ್ಲಿ ಆಗುವಂಥ ವಿಷಯಾದಿಗಳನ್ನು ಅನುಭವಿಸುವಂಥವನು ಅದಾನ. ಮತ್ತು ಶರೀರದೊಳಗಡೆ ಯಾವ ಭಾಗದಲ್ಲಿ ನೋವಾದರೂ ಕೂಡ ಅರಿವಿಗೆ ಬರ್ತದೆ, ಎಲ್ಲವನ್ನು ಅರಿತಾನತ. ಭಾಳ ಮಂದಿ ಅದಾರ ಅರಿಯುವಂಥವ್ರು ಇಲ್ಲಲ್ಲ. ಕೈ ನೋವಾದ್ರೆ ಕೈ ಅರಿಯುವಂಥವನು ಆತನೇ, ಅರಿವಾಗ ಕಾಲು ಅರಿತದಪ್ಪ ಅನ್ನುವಂಥವನು ಆತನೇ, ನಿನಗೆ ಕಣ್ಣು ಕಾಣವಲ್ವು ಅಂತ ಅನ್ನೋತನ ನೀನೇ, ಕಿವಿ ಕೇಳವಲ್ದು ಅನ್ನುವಂಥವನು ನೀನೇನು. ನಾವು ಅದಕ್ಕೆ ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಶರೀರದಾಗ ಯಾವುದೇ ಭಾಗದಾಗ ನಮಗೆ ನೋವಾದರೂ ಕೂಡ ಅರಿಯುವಂಥದ್ದು ಅರಿವಿನ ಸ್ವರೂಪ ಒಬ್ಬನೇ ಅದಾನ. ಅದಕ್ಕೆ ಚಿದ್ರೂಪ ಎಲ್ಲವನ್ನು ಅರಿಯುವಂಥವ್ನು ಒಬ್ಬನೇ ಅದಾನ. ಹಾಗಾಗಿ ಅಖಂಡ ಅಂದ್ರೆ ಇಷ್ಟಿಷ್ಟು ಅಂತಲ್ಲ, ಅಖಂಡ ಸ್ವರೂಪವಾಗಿರುವಂಥವನು. ಮತ್ತೆ ಹೇಳ್ತಾರೆ ಅವರು ಇಲ್ಲಿ ಚಿದ್ರೂಪನು ಸ್ವಸ್ವರೂಪ ಆನಂದ ಆಗಿರುವುದರಿಂದ ಅದ ಸ್ವಸ್ವರೂಪದ ಆನಂದದಲ್ಲೇ ಇರ್ತಾನತ. ಸ್ವಸ್ವರೂಪದ ಆನಂದನೂ ಆಗಿರುವುದರಿಂದ ಬೇರೆ ಬೇರೆ ಕಡೆ ಎಲ್ಲ ಕಡೆಯಿಂದ ನದಿಗಳು ಹೋಗಿ ಸಮುದ್ರಕ್ಕೆ ಸೇರ್ಯಾವ. ಆದರೆ ಇಷ್ಟು ಈ ಆ ನದಿ ಬೇರೆ ಆ ನದಿ ಬೇರೆ ಅಂತ ನಾವು ಕಂಡಿಟ್ಕೊಳಕ್ಕಾಗ್ತಿದೆ ಅನ್ನೋದ್ರೆ ಇಲ್ಲ. ಯಾಕಂದ್ರೆ ಸಮುದ್ರ ಅನ್ನುವಂಥದ್ದು ಒಂದು ಸ್ವಸ್ವರೂಪದ ಆನಂದ. ಅದು ಹೆಂಗಿರ್ತಂತಂದ್ರೆ ಅದು ಬೇರ್ಪಡಿಸೋಕ್ಕಾಗದೇ ಇರುವಂಥದ್ದು. ಇದು ಬೇರೆ ಅದು ಬೇರೆ ಅದು ಅಂತ ಹೇಳೋಕ್ಕಾಗದೇ ಇರುವಂಥದ್ದು ಅದು. ಯಾಕಂದ್ರೆ ಅಂಥ ಒಂದು ಸ್ವಸ್ವರೂಪ ಆನಂದನೂ ಆಗಿರುವುದರಿಂದ, ತನಗಿಂತ ಭಿನ್ನವಾಗಿ ಏನೂ ಇಲ್ಲದರಿಂದ, ತನಗಿಂತ ಭಿನ್ನವಾಗಿರುವಂಥ. ಅದಕ್ಕೆ ಈ ಜ್ಞಾನಿ ಬರೀ ಕಣ್ಣು ತೆರೆದ್ರೇನು ಬಿಟ್ರೇನು ಹೆಂಗಿದ್ರು ಕೂಡ ಆತ ಏನೇ ವ್ಯವಹಾರ ಮಾಡಿದರೂ ಕೂಡ ಆತ ತನ್ನ ಸ್ವಸ್ವರೂಪದಾಗೆ ಇದ್ದು ಬಿಟ್ಟಿರ್ತಾನೆ. ಅನ್ಯ ವಸ್ತು ನೋಡೋಕ್ಕೆ ಸಾಧ್ಯನೇ ಇಲ್ಲ ಆತಗೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಧ್ಯಾನ ಮತ್ತು ಸಪ್ರೇಟು ಅಥವಾ ಧ್ಯಾನ ಮಾಡಬೇಕಪ್ಪ ಒಂದು ವಸ್ತುವಿನ ಬಗ್ಗೆ, ಒಂದು ವಿಷಯ ಇಟ್ಕೊಂಡು ಧ್ಯಾನ ಮಾಡಬೇಕು, ಅಥವಾ ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು, ಸ್ಪೆಷಲ್ಲಾಗಿ ಸಮಾಧಿ ಸ್ಥಿತಿಗೆ ಹೋಗಬೇಕು ಅಂತ ಏನಾರು ಇರ್ತದೆ ಅನ್ನೋದಾಗ ಅದನ್ನು ನೋಡಿದಾಗೂ ಸಮಾಧಿ ಸ್ಥಿತಿಲೇ ಇರ್ತಾನೆ, ಏನಾರ ಅಂದ್ಕೊಳ್ರಿ. ಆದರೆ ಇನ್ನೊಂದು ವಸ್ತುವಿನ ಬಗ್ಗೆ ಆತ ಧ್ಯಾನ ಮಾಡಬೇಕು, ಸಮಾಧಿ ಸ್ಥಿತನಾಗಬೇಕು, ಈ ಸತ್ಕರ್ಮಗಳನ್ನು ಮಾಡಬೇಕನ್ನುವಂಥ ಭಾವ ಇರ್ತದೆ ಅನ್ನೋದಕ್ಕಂದ್ರೆ ಏನಿಲ್ಲ, ಅದು ಆನಂದ ಹೋಗಿ ಮುಟ್ಟಿಬಿಟ್ಟಿದ್ದಾನೆ. ಎಲ್ಲಿ ಆನಂದದ ಒಂದು ಸಮುದ್ರಕ್ಕೆ ಮುಟ್ಟಿಬಿಟ್ಟಿದ್ದಾನೆ ಆತ. ಸುಮ್ಮ ಆನಂದವಾಗಿ ಇದ್ದು ಬಿಡೋದು. ಆದರೆ ಮತ್ತೆ ಬೇರೆ ಬೇರೆದು ಮತ್ತೆ ಮಾಡೋಕ್ಕೆ ಇಚ್ಛೆ ಪಡ್ತಾನೇನು, ಮಾಡೋಕ್ಕಾಗ್ತದೇನೋ ಅಂದರೆ ಇಲ್ಲ. ಯಾವ ಸತ್ಕರ್ಮ ಧ್ಯಾನ ಮಾಡುವಂಥದ್ದಾಗಿರ್ಬೋದು, ಸಮಾಧಿ ಸ್ಥಿತಿಯಲ್ಲಿ ಕೂಡಬೇಕಪ್ಪ ಅನ್ನುವಂಥದ್ದಾಗಿರ್ಬೋದು, ಸತ್ಕರ್ಮಗಳನ್ನು ಮಾಡಬೇಕಪ್ಪ ಅನ್ನುವಂಥದ್ದಾಗಿರ್ಬೋದು, ಇವು ಯಾವೂ ಮಾಡಲಾರ. ಯಾಕಂದ್ರೆ ಅವುಗಳನ್ನು ಮಾಡಿ ಅವುಗಳಿಂದ ತಾನು ಏನಾದರೊಂದು ಫಲವನ್ನು ಪಡಿತಕ್ಕಂಥದ್ದು. ಯಾಕಂದರೆ ಇವು ಧ್ಯಾನ ಮತ್ತು ಈ ಸತ್ಕರ್ಮಗಳು ಇವೆಲ್ಲ ಮಾಡೋದ್ರಿಂದ ಏನಾಗ್ತದಂದ್ರೆ, ಇದು ಯಾವಾಗ ಬರ್ತದ, ದೇವ್ರು ಬೇರೆ ನಾನು ಬೇರೆ ಅನ್ನುವಂಥದ್ದು. ಇನ್ನೂ ಒಂದು ವಸ್ತು ನನ್ನಿಂದ ಬೇರೆ ಆದನ್ನುವಂಥ ಒಂದು ಸಮಯದಲ್ಲಿ ಇವು ಧ್ಯಾನ, ಸಮಾಧಿ ಮತ್ತು ಸತ್ಕರ್ಮಗಳು ಇವೆಲ್ಲ ನಡೀತಾವೆ.
ಹೌದಪ್ಪ ಇಹಲೋಕದ ಭೋಗಗಳನ್ನು ಅನುಭವಿಸ್ಬೇಕನ್ನುವಂಥ ಭಾವ ಇರುವಂಥದ್ದರ ಆಗಿರ್ಬೋದು, ಅಥವಾ ಪರಲೋಕದ ಒಂದು ಭೋಗಗಳನ್ನು ಅನುಭವಿಸ್ಬೇಕು ಅನ್ನುವಂಥ ಏನಾದರೂ ಒಂದು ಫಲ ಅಪೇಕ್ಷೆ ಇಟ್ಕೊಂಡು ಮಾಡುವಂಥದ್ದು ಆಗಿರ್ಬೋದು. ಅಲ್ಲಿ ಇವೆಲ್ಲ ನಡೀತಾವೆ. ಆದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲ ಅದಕ್ಕೆ. ಯಾವುದೇ ಏನಾದರೂ ಒಂದು ಫಲವನ್ನು ಪಡೆಯುವಂಥದ್ದು ಇದ್ದಾಗ ಮಾತ್ರ ಮಾಡ್ಬೋದು. ಅದ್ರ ರೀತಿಗೆ ಏನು ಬೇಕೇ ಆಗಿಲ್ಲ, ಅದು ಬೇಕಾದನ್ನು ಪಡ್ಕೊಂಡ್ಬಿಟ್ಟನ, ಮ್ಯಾಲೆ ಹತ್ತಿ ಬಿಟ್ಟಿದ್ದಾನತೆ. ಎಲ್ಲವನ್ನು ಪಡ್ಕೊಂಡ್ಬಿಟ್ಟಿದ್ದಾನಂತಂದಾಗ ಏನು ಉಳಿದದು ಹೇಳ್ರಿ, ಅದು ಮೃಷ್ಟಾನ್ನ ಭೋಜನನೇ ಆಗಿಬಿಟ್ಟದ ಅದಕ್ಕೆ. ಅಂದಾಗ ಮತ್ತು ಸಣ್ಣ ಪುಟ್ಟಕ್ಕೇನಾರು ಆಸೆ ಪಡ್ತಾನೆ ಅನ್ನತ್ತಂದರೆ ಇಲ್ಲ. ಅದಕ್ಕೆ ಯಾವುದು ಮತ್ತು ಮಾಡೋಕ್ಕೆ ಹೋಗಂಗಿಲ್ಲ. ಎಲ್ಲ ಮುಗ್ದದಪ್ಪ ನಮ್ಮದು ಅಂತಾರೆ ನೋಡ್ರಿ, ಮಾಡಿ ಸಾಕಾಗ್ಯದ್ರಿ ಅಂತ ಹೇಳ್ತಾರಲ್ಲ ಹಂಗೆ. ಇದೆಲ್ಲ ಏನು ಯಾವುದನ್ನು ಮುಟ್ಟಬೇಕಾಗ್ಯದ ಅಂತ ಒಂದು ಆನಂದದ ಮನೆಯನ್ನು ತಲುಪಿರ್ತಾನಲ್ಲ, ತಿರ್ಗಿ ಮತ್ತು ಬೇರೆ ಯಾವುದಕ್ಕೂ ಅದಕ್ಕೆ ಅಪೇಕ್ಷೆ ಇರೋಂಗಿಲ್ಲ, ಆಸೆನೂ ಇರೋಂಗಿಲ್ಲ, ಅಂತ ಮತ್ತೆ ಕೆಳಗೂ ಇಳಿಯೋಂಗಿಲ್ಲ. ತನ್ನ ಆನಂದ ಸ್ವರೂಪದಲ್ಲೇ ಉಳ್ಕೊಂಡ್ಬಿಡ್ತಾನಂತ. ಅಂಥದ್ದಿಗೆ ಮತ್ತು ಯಾವುದನ್ನು ಧ್ಯಾನ ಸಮಾಧಿ ಸತ್ಕರ್ಮಗಳು ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ. ಮತ್ತು ಅದ್ವೈತದಲ್ಲಿ ಧ್ಯಾನವು ಸಂಭವಿಸೋದೇ ಇಲ್ಲ ಅಂತ ಹೇಳ್ತಾರೆ. ಅದ್ವೈತದಲ್ಲಿ ಯಾವುದೋ ಧ್ಯಾನ ಸಂಭವ ಆಗೋದೇ ಇಲ್ಲ. ಎರಡೆಂಬ ಈ ಭೇದ ಭಾವನೆಗಕ್ಕುಂ ಆ ಧ್ಯಾನವೆರಡಳಿದುದ ಅದ್ವೈತ ನಿಜದೋಳು ದೊರಕೊಳ್ಳಲರಿಯದ ಆವ ಅನುವಿಂದೆ ತಾನೇ ಸುಸ್ಥಿರ ತರವೆನಿಸುವ ಚಿದ್ ಅಖಂಡ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರ ಅಂದ್ರೆ, ಆ ಧ್ಯಾನ ಅಂದರೆ ಚಿಂತನೆ ಮಾಡುವಂಥದ್ದು. ಧ್ಯಾನ ಅನ್ನುವಂಥದ್ದು ಏನಂದ್ರೆ ಚಿಂತನ ಮಾಡುವಂಥದ್ದು. ಎರಡು ಅನ್ನುವಂಥದ್ದು ದ್ವೈತ ಅಂದರೆ ಎರಡು, ಅಲ್ಲಿ ನಾನು ಬೇರೆ ನೀನು ಬೇರೆ ಅನ್ನುವಂಥದ್ದು. ದ್ವೈತದಲ್ಲಿ ಭಯ ಇರ್ತದೆ. ದೇವ್ರಿಗೆ ಭಾಳಷ್ಟು ಭಯ ಮಾಡುವಂಥದ್ದು ಎಲ್ಲಿ ದ್ವೈತ ಭಾವ ಇದ್ದಾಗ. ಯಾಕಂತಂದ್ರೆ ಅಲ್ಲಿ ಎರಡು ಅನ್ನುವಂಥ ಭಾವನೆ ಇರ್ತದೆ. ಈ ಭೇದ ಭಾವನೆಗೆ ಯಾಕಾಯ್ತು ಭೇದ ಭಾವನೆ ಅಂದರೆ ಭೇದ ಬುದ್ಧಿ ಆಗಿರುವಂಥದ್ದು. ಯಾಕಂದರೆ ಭೇದ ಬುದ್ಧಿಯಲ್ಲೇ ಇವು ಸಂಭವ ಆಗ್ತದೆ. ಯಾವುದು ಈ ಧ್ಯಾನ ಎಲ್ಲಿ ಸಂಭವ ಆಗ್ತದೆ ಅಂದರೆ ಭೇದ ಬುದ್ಧಿ ಇದ್ದಾಗ ಆಗ್ತದೆ. ಧ್ಯಾನ ಮಾಡ್ಬೇಕಪ್ಪ ಅಂತ ಹೇಳ್ತಾರಲ್ಲ, ಅಲ್ಲಿ ಭೇದ ಬುದ್ಧಿ ಇದ್ದಾಗ ಆಗ್ತದೆ. ಈ ಎರಡೂ ಇಲ್ಲ, ನಾನಿಲ್ಲ ನೀನಿಲ್ಲ, ಅದು ಇಲ್ಲ ಇದು ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ನಾನೆಂಬ ಹಮ್ಮುಳ್ಳವನಿಗೆ ನೀನು ನಾನೆಂಬ ಭೇದ ಭಾವನೆ ಪೋಗದವಗೆ ಮಾನ ಮಾತೃವ ಮೀರದವಗೆ ತನು ಹಾನಿ ವೃದ್ಧಿಗೆ ಸಾಕ್ಷಿ ತಾನೆನ್ನದವಗೆ ಪರತತ್ವ ಸಾಧ್ಯವಾಗುವುದೇ. ಯಾವಾಗ ನಾನು ಬೇರೆ ನೀನು ಬೇರೆ ಅನ್ನುವಂಥದ್ದು ಯಾವ ಭಾವ ಇರ್ತದೆ, ಆವಾಗ ಈ ತತ್ವ ಸಾಧ್ಯ ಆಗಂಗಿಲ್ಲ, ಪರತತ್ವ ಸಾಧ್ಯ ಆಗಂಗಿಲ್ಲ. ಇವೆಲ್ಲವನ್ನು ಅಳಿಬೇಕಾಗ್ತದೆ. ನಾನು ನೀನು ಅನ್ನುವಂಥ ಭೇದ ಭಾವನೆ ಹೋಗಬೇಕಾಗ್ತದೆ. ಯಾವಾಗ ನಾನು ಬೇರೆ ನೀನು ಬೇರೆ ಅನ್ನುವಂಥ ಭೇದ ಭಾವನೆ ಇದ್ದಾಗ ಮಾತ್ರ ಧ್ಯಾನ ನಡೀತದೆ. ನಾವು ಇದನ್ನು ತಿಳ್ಕೊಳ್ಬೇಕಾಗ್ತದೆ. ಇದು ಯಾವಾಗ ಭೇದ ಬುದ್ಧಿ ಇರ್ತದೆ, ಆ ಬುದ್ಧಿಯಲ್ಲಿ ಇದು ಸಂಭವ ಆಗ್ತದೆ. ಒಂದೆಂಬ ಅಭೇದದಲ್ಲಿ ಯಾವ ರೀತಿ ಸಂಭವ ಆಗಂಗಿಲ್ಲ. ಯಾಕಂತಂದ್ರೆ ಹೇಳ್ತಾರಲ್ಲ, ಎರಡೂ ಒಂದಾಗಬೇಕು. ಇದರಲ್ಲೇ ಕೂಡ ಇನ್ನೂ ಒಂದು ನುಡಿ ಹೇಳ್ತಾರೆ, ಬರಿದೆ ಕರ್ಮಗಳ ಮಾಳ್ಪವಗೆ ಇಹ ಪರಗಳ ಭೋಗಾನುಭವ ಕೆಳಿಸುವವಗೆ ಹೊರ ಒಳಗೊಂದಾಗದವಗೆ ತನಗೆರವೇನು ತೋರದೆಂಬರಿವಿಲ್ಲದವಗೆ ಪರತತ್ವ ಸಾಧ್ಯವಾಗುವುದೇ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಬರಿದೇ ಕರ್ಮಗಳ ಮಾಡುವಂಥ ಎಲ್ಲಿ ನಡೀತದೆ? ದ್ವೈತದಲ್ಲಿ ನಡೀತದೆ. ಬರೀ ಇಹಪರಗಳ ಭೋಗಾನುಭವ ಕೇಳಿಸುವವಗೆ, ಇಹಪರ ಭೋಗಕ್ಕೆ ಇಳಿಸುವಂಥವನಿಗೆ. ಮತ್ತು ಇಲ್ಲೇನಾಗಬೇಕಾಗಿದೆ? ಹೊರ ಒಂದೇ ಆಗಬೇಕಾಗಿದೆ. ಒಳಗೆ ಬೇರೆ ಹೊರಗೆ ಬೇರೆ ಅನ್ನುವಂಥದ್ದು ಇಲ್ಲ. ಮತ್ತು ತನಗೆರವೇನು ತೋರದೆಂಬರಿವಿಲ್ಲದವಗೆ, ಜಗತ್ತಿನೊಳಗೆ ನನಗಿಂತ ಅನ್ಯ ವಸ್ತು ಯಾಕಂದ್ರೆ ಅಲ್ಲಿ ತೋರ್ತದಂತಂದಾಗ ಅಲ್ಲಿ ಸುಖ ಇಲ್ಲ. ನನ್ನ ಸ್ವರೂಪನೇ ಎಲ್ಲ ಕಡೆ ತೋರ್ತದೆ ಅನ್ನುವಂಥ ಅರಿವಿಲ್ಲದವನಿಗೆ ಪರಮುಕ್ತಿ ಪರತತ್ವ ಸಾಧ್ಯವಾಗುವುದೇ.
ಇಲ್ಲ ನಾನು ನೋಡುವಂಥದ್ದೇ ಬೇರೆ, ನಾನು ಅಂದ್ಕೊಂಡಿದ್ದೇ ಬೇರೆ. ಅದಕ್ಕೆ ನಾನು ಬೇರೆ ಅದು ಬೇರೆ ಎಲ್ಲ ಬೇರೆ ಬೇರೆ ತೋರ್ತದೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಒಳಗೊಂದು ಹೊರಗೊಂದು ಐತಪ್ಪ ಅನ್ನುವಂಥದ್ದು, ಇವೆಲ್ಲ ಭೇದ ಬುದ್ಧಿಯಲ್ಲಿ ನಡೀತಾವೆ. ಆದ್ರೆ ನನಗಿಂತ ಬೇರೆ ಅನ್ಯ ವಸ್ತು ನನಗೆ ಯಾವುದು ಕಾಣ್ತಾನೆ ಇಲ್ಲ, ನನ್ನ ಸ್ವರೂಪನೇ ಕಾಣಿಸ್ತಾ ಇದೆ. ಹೊರಗೂ ಒಂದಾಗಿರುವಂಥದ್ದು, ಹೊರಗ ಎರಡೂ ಕಡೆ ಒಂದಾಗಿರುವಂಥದ್ದು. ಒಳಗೂ ಒಂದೇ ಅದ, ಹೊರಗೂ ಒಂದೇ ಅದ. ಯಥಾ ಬ್ರಹ್ಮಾಂಡ ತಥಾ ಪಿಂಡ. ಒಳಗಡೆ ಇರುವಂಥದ್ದು ಹೊರಗದ, ಹೊರಗಿದ್ದದ್ದು ಒಳಗದ. ಹಾಗಾಗಿ ಹೊರಗಡೆನೂ ತುಂಬ್ಯದ, ಒಳಗಡೆನೂ ಐತೆ. ಇವು ಹೊರಗಡೆ ಬೇರೆ ಒಳಗಡೆ ಬೇರೆ ಅಂದ್ಕೊಂಡಾಗ ಅಲ್ಲಿ ಭೇದ ಬುದ್ಧಿಯಲ್ಲಿ ಇವೆಲ್ಲ ನಡೀತಾವೆ. ಅದರ ಅಭೇದ ಸ್ಥಿತಿ ತಾನೇ ತಾನಾಗಿರುವಂಥದ್ದು ಇಲ್ಲಿ ಸಂಭವ ಆಗಂಗಿಲ್ಲ. ಅಂದ್ರೆ ನಿರ್ವಿಕಾರ ಕೂಟಸ್ಥ ಅಖಂಡ ಚಿನ್ಮಯನು ತಾನಾಗಿರ್ತಾನೆ. ನಿರ್ವಿಕಾರವಾಗಿರುವಂಥ ಕೂಟಸ್ಥ ಹೆಂಗದನ ಅಖಂಡ ಚಿನ್ಮಯ, ಎಲ್ಲ ಕಡೆ ಇರ್ತಾನೆ, ಎಲ್ಲವನ್ನ ತಿಳಿಯುವಂಥವ್ನು ಅದಾನ ಅಂತ ಹೇಳ್ತಾರೆ ಅವರು. 5ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ? ತಾನು ಮತ್ತು ಇದು ಎಂಬ ಭಾವನೆ ಇದ್ದರೆ ಧ್ಯಾನ ಸಂಭವ ಆಗ್ತದ, ಇಲ್ದಿದ್ರೆ ಧ್ಯಾನ ಸಂಭವ ಆಗಂಗಿಲ್ಲ ಅಂತ ಹೇಳ್ತಾರೆ. ತಾನಿದಿರೆಂಬ ಅರಿವೇ ನಾನು ಮುಳ್ಳಡೆ ಆ ಧ್ಯಾನಾದಿ ಕರ್ತವ್ಯವಲ್ಲದೆ ತಾನಲ್ಲದ ಅನ್ಯವಿಲ್ಲಾಗಿ ತದ್ಧ್ಯಾನವಿಲ್ಲಾನಂದ ನಿಧಿ ತಾನೇ ಚಿತ್ ಅಖಂಡ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ತಾನು ಇದಿರೆಂಬ ನಾನು ಮತ್ತು ಇದು ಅನ್ನುವಂಥ ಈ ಜ್ಞಾನ ಏನಾದರೂ ಇದ್ರೆ ಆ ಧ್ಯಾನ ಮಾಡ್ತಾನದ. ನಾನು ಅಥವಾ ಇನ್ನೊಂದು ವಸ್ತು ಐತೆ ಅಂದಾಗ, ತನ್ನ ಹೊರತು ಅನ್ಯ ಏನೂ ಇಲ್ಲ ಅಂತಂದಾಗ ಆ ಧ್ಯಾನ ನಡೀತದೇನೋ? ಯಾರ ಕುರಿತು ಮಾಡ್ತಿ ಧ್ಯಾನ? ಆನಂದ ಸಾಗರನಾದ ನಿಧಿ ಅಂದ್ರೇನು? ಆನಂದ ಸಾಗರನಾಗಿರುವಂಥವನು ತಾನೇ ಚಿತ್ ಅಖಂಡ. ಭಾಳ ಮೇಲ್ಮಟ್ಟದ ವಿಚಾರಗಳು. ನಾನು ಮತ್ತು ಇದು ಅನ್ನುವಂಥ ಎರಡರ ಜ್ಞಾನ ಇದ್ದದ್ದಾದರೆ ಅದಕ್ಕೆ ಇದು ಕ್ರಮವಾಗಿರುವಂಥದ್ದು ಕ್ರಮಶಾಸ್ತ್ರ. ರೋಗದ ಮೂಲವನ್ನು ಕಿತ್ತಿ ಹಾಕಬೇಕಾದಂಥದ್ದು ಡಾಕ್ಟರ್ ಕರ್ತವ್ಯ ಇರ್ತದೆ. ಏನೋ ಒಂದು ರೋಗ ಐತಪ್ಪ, ಬೇರೆ ಈ TB ರೋಗಗಳು, ಇವೆಲ್ಲ ಕ್ಯಾನ್ಸರ್ ರೋಗಗಳು, TB ರೋಗಗಳು ಭಾಳಷ್ಟು ತೊಂದರೆ ಕೊಡ್ತಾವಲ್ಲ. ಬರೀ ಆ TB ರೋಗ ಏನಾದರೂ ಇತ್ತು ಅಂದರೆ ಬರೀ ರೋಗ ಇದು ಡೋಲಾ 650 ಜ್ವರದ್ದು ಅಂಥದ್ದು ಇಂಥದ್ದು ಕೊಟ್ಟು ಕಳಿಸಿಬಿಟ್ರೆ ರೋಗ ವಾಸಿಯಾಗಿಬಿಡ್ತದೆ. ಅಂದ್ರೆ ಉಳ್ಕೊಂಡಿರ್ತದೆ ಭಾಳಷ್ಟು. ಅದು ಎಲ್ಲಿ 1-2 ದಿವಸ ಏನೋ ಸ್ವಲ್ಪ ಅದಾದಂಗೆ ಆಗ್ಬೋದು, ಮತ್ತು ಅದು ಇದ್ದೇ ಇರ್ತದೆ. ಆದರೆ ಇಲ್ಲಿ ಗುರುನಾಥ ಯಾವುದಕ್ಕೆ ಔಷಧ ಕೊಡಕತ್ತಾನ? ಮೂಲ ರೋಗಕ್ಕೆ ಔಷಧ ಕೊಡ್ತಾನೆ ಅಲ್ಲ. ಮಹಾತ್ಮರಿಗೆ ಇಂಥದ್ದೆಲ್ಲ ತಿಳ್ಕೊಂಡ್ರು, ಕ್ರಮವಾಗಿ ತಿಳ್ಕೊಂಡ್ರೆ ಅವರು. ಅದಕ್ಕೆ ಅಷ್ಟು ಟೈಮು ಬೇಕಾಯ್ತದೆ, ಅಷ್ಟು ಬೇಗ ಆಗುವಂಥದ್ದಲ್ಲ, ಅದಕ್ಕೆ ಸಮಯ ಬೇಕಾಗ್ತದೆ. ಹಾಗಾಗಿ ಇಂಥ ವಿಚಾರಗಳನ್ನು ತಿಳ್ಕೊಂಡು ಮಹಾತ್ಮರು ಆನಂದವಾಗಿ ವಚನಗಳನ್ನು ಅವನ್ನೆಲ್ಲ ಬರೆದ್ರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಅದಕ್ಕೆ ಕ್ರಮವಾಗಿ ಕೇಳುವಂಥದ್ದು ಭಾಳ ಮುಖ್ಯವಾಗಿರ್ತದೆ ಈ ಶಾಸ್ತ್ರ. ನಾನು ಮತ್ತು ಇದು ಅನ್ನುವಂಥ ಎರಡರ ಜ್ಞಾನವು ಇದ್ದದ್ದಾದ್ರೆ, ನಾನು ಅನ್ನುವಂಥದ್ದು ಮತ್ತು ಇದು ಅಹಂ ಇದಂ, ನಾನು ಮತ್ತು ಈ ಜಗತ್ತು, ಇವೆರಡು ಜ್ಞಾನ ಇದ್ದದ್ದಾದ್ರೆ ಧ್ಯಾನ ಮಾಡುವ ಕರ್ತವ್ಯ ತನ್ನ ಸಂಭವ ಆಗ್ತಿತ್ತು. ನಾನು ಬೇರೆ ಇದು ಬೇರೆ ಅಂತಂದಾಗ ಈ ಭಾವ ಇದ್ದಾಗ ಮಾತ್ರ ಇಲ್ಲೇನಾಗ್ತದ? ಧ್ಯಾನ ಮಾಡಬೇಕಪ್ಪ, ಇದ್ರದ್ದು ಬಗ್ಗೆ ನಾನು ಧ್ಯಾನ ಮಾಡಬೇಕು, ಈ ವಸ್ತುವಿನ ಪ್ರಾಪ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಧ್ಯಾನ ಮಾಡ್ಕೊಳ್ಬೇಕು, ಇದರಿಂದ ನಾನು ಪರಲೋಕದಲ್ಲಿ ಇಂಥ ಭೋಗಗಳನ್ನು ಅನುಭವಿಸ್ಬೇಕು ಅನ್ನುವಂಥ ಭಾವ ಇದ್ದಾಗ ಅಲ್ಲಿ ಏನಾಗ್ತದೆ? ಈ ಕರ್ತವ್ಯ ಧ್ಯಾನದ ಒಂದು ಮಾಡುವಂಥ ಕರ್ತವ್ಯ ಸಂಭವ ಆಗ್ತದೆ. ತನ್ನ ಹೊರತು ಬೇರೆ ಯಾರೂ ಇಲ್ಲ, ಅವನು ಇಹಪರದ ಭೋಗಗಳೂ ಇಲ್ಲ, ಇಲ್ಲಿ ಇಹದಲ್ಲೂ ಆತ ಆನಂದ, ಪರಲೋಕದ್ದು ಇಲ್ಲ. ಎಲ್ಲಕ್ಕೂ ಮೀರಿದಂಥ ಆನಂದದಲ್ಲಿ ಆತ ಅದಾನ. ಬಟ್ ಇಹದಲ್ಲಿ ತೋರಿದಂಥ ಆನಂದನೂ ಕ್ಷಣಿಕವಾಗಿರುವಂಥ ಆನಂದ, ಪರಲೋಕದಲ್ಲಿ ತೋರಿದಂಥದ್ದು ಕ್ಷಣಿಕವಾಗಿರುವ ಆನಂದ. ಎಲ್ಲದಾನ? ಪರತರ ಆನಂದದಲ್ಲಿ ಅದಾನಂತ, ಶ್ರೇಷ್ಠವಾದ ಆನಂದದಲ್ಲಿ ಅದಾನ, ಎಲ್ಲವನ್ನ ಮೀರಿ ಹೋಗಿದ್ದಾನೆ. ಅದಕ್ಕೆ ಈ ಹೊರತು ಬೇರೆ ಯಾವುದೇ ಇಲ್ಲದರಿಂದ ಧ್ಯಾನವು ಸಂಭವ ಆಗಂಗಿಲ್ಲ. ಮತ್ತು ಆನಂದ ಪ್ರಾಪ್ತಿಗೆ ಧ್ಯಾನವನ್ನು ಮಾಡ್ಬೋದಂತ ಹೇಳಿದ್ರೆ ಇಲ್ಲರಿ.
ಆನಂದದ ಸಲುವಾಗಿರ ಧ್ಯಾನವನ್ನು ಮಾಡ್ಬೋದು ಅಂತ ಹೇಳಿದ್ರೆ ತಾನೇ ಆನಂದ ಸ್ವರೂಪದಾನೆ, ಇನ್ನೆಲ್ಲಿ ಆನಂದ ಹುಡ್ಕಕ್ಕೆ ಹೋಗ್ತಾನೆ ಹೇಳ್ರಿ. ತಾನು ಹೆಂಗದಾನಂದ್ರೆ ಆನಂದ ಸ್ವರೂಪನೇ ತಾನದಾನ. ಹೆಂಗದಾನ? ಅಖಂಡ ಚಿದ್ರೂಪನೂ ಆಗಿರುವಂಥವನದಾನ. ಮತ್ತು ಅದರಿಂದ ತಾನು ಏತಕ್ಕಾಗಿ ಧ್ಯಾನವನ್ನು ಮಾಡ್ತಾನೆ ಹೇಳ್ರಿ? ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತು ಸುಪ್ತ ಪುರುಷನಂತೆ ತನ್ನಲ್ಲಿ ತಾನೆಂಬುದು ಒಂದೇ ಇಲ್ಲ ಅಂದಮೇಲೆ ಧ್ಯಾನದಿಗಳು ಮಾಡುವನು ಅಂತ ಹೇಳ್ತಾರೆ. ಯಾಕಂತಂದ್ರೆ ಏನು ಹೇಳ್ತಾರೆ? 6ನೇ ನುಡಿಯಲ್ಲಿ ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ. ತಾನುಳ್ಳಡೆ ಉಂಟು ತದ್ಧ್ಯಾನಾದಿ ತನ್ನೋಳು ತಾನೆಂಬುದಿಲ್ಲಾಗಿ ತಿಳಿದಂದು ತಾನೆಂತು ಮಾಡಪ್ಪನ ಧ್ಯಾನಾದಿ ಏನು ತನ್ನ ತಾನೇ ತಾನು ಅನುಪಮ ಚಿತ್ ಅಖಂಡ ಅಂತ ಹೇಳ್ತಾರೆ. ತಾನು ಯಾಕಂದ್ರೆ ನಾನು ಉಳ್ಳಡೆ ಅಂದ್ರೆ ತಾನು ತಾನನ್ನುವಂಥದ್ದು ಇದ್ರೆ ತನ್ನಲ್ಲಿ ಇವು ಧ್ಯಾನ ಮೊದಲಾದವುಗಳು ಇರ್ತಾವೆ. ನಾನಿದ್ದೀನಿ, ತಾನು ಅನ್ನುವಂಥದ್ದು, ನಾನಿದ್ದೀನಿ, ನಾನು ಅನ್ನುವಂಥದ್ದು ಇದ್ದಾಗ ಮಾತ್ರ ಇವೆಲ್ಲ ನಡೀತಾವೆ. ನಾನು ಅನ್ನುವಂಥ ಅಹಂಭಾವ ತನ್ನಲ್ಲಿ ತೋರಿದರೆ ಈ ಧ್ಯಾನಾದಿಗಳನ್ನು ತಾನು ಮಾಡಬಹುದಾಗಿತ್ತು ಅಲ್ಲ. ಯಾವಾಗ ನಾನು ಇದ್ದೀನಪ್ಪ, ನಾನು ಬೇರೆಯೇ ಇದ್ದೀನಿ, ನನಗೆ ದುಃಖ ಐತೆ, ನಾನು ಇದ್ರ ಬಗ್ಗೆ ಚಿಂತೆ ಹಂಗಂದಾಗ ಆತ ತಾನು ಅನ್ನುವಂಥ ಅಹಂಭಾವ ಅಲ್ಲಿ ಇತ್ತು ಅಂತಂದಾಗ ತನ್ನಲ್ಲಿ ತೋರಿದ್ರೆ ಆ ಧ್ಯಾನಾದಿಗಳನ್ನು ಮಾಡಬಹುದಾಗಿತ್ತು. ಆದರೆ ವಿಚಾರ ಮಾಡಿದಾಗ ಆತ ಹೆಂಗದಾನ? ಆನಂದ ಸ್ವರೂಪದನತ. ತಾನೆಂಬುದೂ ಇಲ್ಲವೇ ಇಲ್ಲ, ಅದೂ ಇಲ್ಲ, ಇದೂ ಇಲ್ಲ, ತಾನು ಅನ್ನುವಂಥದ್ದು ಇಲ್ಲೇ ಆನಂದ ಸ್ವರೂಪದಲ್ಲಿ ಇರುವಂಥವನ್ನದಾನ. ಅದರಿಂದ ಧ್ಯಾನಾದಿಗಳನ್ನು ಮಾಡುವಂಥದ್ದು ಐತೇನಂದರೆ ಇಲ್ಲವೇ ಇಲ್ಲ. ತನ್ನಷ್ಟಕ್ಕೆ ತಾನೇ ಹೆಂಗದನ? ಯಾವುದೇ ದೃಷ್ಟಾಂತಕ್ಕೆ ನಿಲುಕದೇ ಇರುವಂಥವನದಾನ, ಅಖಂಡವಾಗಿರುವಂಥವನದಾನ, ಚಿದ್ರೂಪವಾಗಿರುವಂಥದ್ದು ತನ್ನ ಸ್ವರೂಪ ಆನಂದ ಸ್ವರೂಪದಲ್ಲೇ ಇರ್ತಾನತ. ಯಾವಾಗ ನಡೀತಾವ ಅಂತಂದ್ರೆ ನಾನು ಬೇರೆ ನೀನು ಬೇರೆ ಅನ್ನುವಂಥದ್ರಲ್ಲೇ ನಡೀತಾವ. ಯಾವುದನ್ನ ಫಲಾಪೇಕ್ಷೆ ಐತಪ್ಪ ಅನ್ನೋದರಲ್ಲಿ ಇಂಥ ದ್ವೈತ ಭಾವದಲ್ಲಿ ಇವೆಲ್ಲ ಅದಾವ. ದ್ವೈತ ಭಾವದಲ್ಲಿ ಇವೆಲ್ಲ ಅದಾವ. ಅಲ್ಲಿ ಇವು ಧ್ಯಾನಾದಿಗಳು ನಡೀತಾವೆ. ಏನಾದರೂ ಒಂದು ಅಪೇಕ್ಷೆ ಇಟ್ಕೊಂಡು ಕೂಡುವಂಥದ್ದು ಏನಾದರೂ ಅಂತಂದ್ರೇನು ಆನಂದವನ್ನು ಪಡ್ಕೊಳ್ಬೇಕನ್ನುವಂಥ ಅಪೇಕ್ಷೆ ಇಟ್ಕೊಂಡು ಕುಂತಾಗ ಅಲ್ಲಿ ಕೂಡ ಕೆಲವೊಂದು ಧ್ಯಾನಾದಿಗಳು ಇವೆಲ್ಲ ನಡೀತಾವೆ. ಯಾಕಂದರೆ ಯಾವುದೇ ಅಪೇಕ್ಷೆನೇ ಇಲ್ಲ ಆತಗೆ. ಎಲ್ಲಿ ಮುಟ್ಟಬೇಕಾಗಿದೆ ಅಲ್ಲಿ ಮುಟ್ಟಿಬಿಟ್ಟಿದ್ದಾನೆ. ಇನ್ಯಾಕೆ ಮತ್ತ್ಯಾಕೆ ಹಿಂದಕ್ಕೆ ಹೋಗಿ ಇದನ್ನು ಮಾಡಬೇಕಾದ? ಯಾಕಂದರೆ ಎಲ್ಲ ಸ್ವರೂಪನ್ನೇ ತಾನೇ ಆಗಿಬಿಟ್ಟಿದ್ದಾನಲ್ಲ. ಎಲ್ಲಿ ನೋಡಿದ್ರೆ ಒಂದು ಆರುವಂಥ ಪಕ್ಷಿಗೆ, ಆಕಾಶದಲ್ಲಿ ಆರುವಂಥ ಪಕ್ಷಿಗೆ ಎಲ್ಲಿ ನೋಡಿದ್ರೆ ಬರೀ ಆಕಾಶನೇ ಕಾಣ್ತದೆ. ಏನಾದರೂ ಕಾಣ್ತದೆ ಕೆಳಗಡೆ ನೋಡಬೇಕು. ನಮ್ಗೆ ಕೆಲವೊಂದು ಫ್ಲೈಟಿನಲ್ಲಿ ಹೋಗ್ಬೇಕಾದಾಗ, ಮೇಲ್ಗಡೆ ಹೋಗ್ಬೇಕಾದಾಗ ಕೆಳಗಡೆ ನೋಡ್ರಿ ಇವೆಲ್ಲ ನಾವು ಇಷ್ಟೆಲ್ಲ ಅನ್ನಿಸ್ತದಲ್ಲ. ಈ ಮಹಾತ್ಮರು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಿದಾರ. ಯಾವಾಗ ನಮಗೆ ಕೆಳಗಿನ ಭಾವ ಇದ್ದಾಗ ಭಾಳ ಗದ್ದಲಕ್ಕೆ ಬಿದ್ದಿರ್ತೀವಿ ನಾವು. ಅದು ಬೇರೆ, ಇದು ಬೇರೆ, ನಾನು ಬೇರೆ, ನೀನು ಬೇರೆ, ಎಂಥ ಒಂದು ಸುಖ ದುಃಖ ಅದೆಲ್ಲ ಅಂದ್ಕೊಂಡಿರ್ತೀವಿ. ಯಾವಾಗ ಕೆಳಗಿನ ಮಟ್ಟ ಬುದ್ಧಿ ಮಟ್ಟ ಕೆಳಗಡೆ ಇದ್ದಾಗ ಭಾಳಷ್ಟು ಗದ್ದಲಕ್ಕೆ ದುಃಖಕ್ಕೊಳಗಾಗಿರ್ತೀವಿ. ಅದ್ರಂಗ ನಾವು ಈ ಒಂದು ಲೋಕದಲ್ಲಿ ಇದ್ದಾಗ ಕೂಡ ಅವು ಎಲ್ಲ ನೋಡ್ತೀವಿ. ಭೇದ ರೀತಿಯಿಂದ ಎಲ್ಲ ಈ ಜಗತ್ತು ನಾನಾ ರೀತಿಯಿಂದ ತೋರುವಂಥದ್ದು ಭಾಳಷ್ಟು ಗದ್ದಲಕ್ಕೆ ಬಿಡ್ತೀವಿ. ನಾವು ಫ್ಲೈಟ್ನಲ್ಲಿ ಹೋಗ್ಬೇಕಾದ್ರೂ ಕೂಡ ನೋಡ್ರಿ, ಫ್ಲೈಟ್ನಲ್ಲಿ ಹೋಗ್ಬೇಕಾದ್ರೂ ಕೂಡ ಈ ಕೆಳಗಡೆ ಎಲ್ಲ ಮನಿ ಅವೆಲ್ಲ ತೋರ್ತಾವ ನಾನಾ ರೀತಿಯಿಂದ ಚಿತ್ರ. ಯಾಕಂದರೆ ನಮ್ಗೆ ಇದೇ ದೊಡ್ಡ ಪ್ರಮಾಣ ಅನಿಸಿರ್ತದೆ ಈ ಲೋಕದಾಗ. ನಾವು ಎಲ್ಲಿ ನೋಡಿದ್ರೆ ಈಗ ಬೆಂಗಳೂರು ಅಂತಲ್ಲೇ ಆಗಿರ್ಬೋದು, ದೊಡ್ಡ ದೊಡ್ಡ ಸಿಟಿಯಲ್ಲಿ ನಾವು ಹೋದಾಗ ಎಲ್ಲ ಕಡೆ ನೋಡ್ತೀವಿ. ಎಷ್ಟು ಎಲ್ಲಿ ನೋಡಿದ್ರೆ ಬರೀ ಊರಾಗ ಕಾಣ್ತದೆ ರೀ, ಎಷ್ಟು ಮನೆಗಳಾಗ್ಯಾವ, ಎಷ್ಟು ತಿರುಗಾಡ್ಬೇಕು ಅಂತ ಹೇಳ್ತೀವಿ. ಯಾವಾಗ ನಾವಿನ್ನೂ ಎಲ್ಲಿ ಕೆಳಗಿದ್ದಾಗೆ ಇವೆಲ್ಲ ಅನ್ನಿಸ್ತಾವೆ. ಅದೇ ಫ್ಲೈಟ್ನಲ್ಲಿ ನಾವು ಹೋಗ್ಬೇಕಾದಾಗ ಸ್ವಲ್ಪ ಮೇಲ್ಗಡೆ ಹೋದಾಗ ಒಂದು ಸ್ವಲ್ಪ ಹಿಂಗೆ ಕಾಣಿಸ್ತದೆ. ಮತ್ತು ಇನ್ನೊಂದು ಚೂರು ಮೇಲ್ಗಡೆ ಹೋದಾಗ ಒಂದು ಸ್ವಲ್ಪ ಹಿಂಗೆ ಊರುಗಳು ಸ್ವಲ್ಪ ಕಾಣಕ್ಕೆ ಶುರು ಆಗ್ತಾವೆ. ಮತ್ತು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋದಾಗ ನೋಡ್ರಿ ಊರು ಒಂದು ಸ್ವಲ್ಪ ಸಣ್ಣದು ಕಾಣಕ್ಕೆ ಶುರು ಆಗಿಬಿಡ್ತದೆ. ಅಂತ ಬೆಂಗಳೂರು ಸಿಟಿ ದೊಡ್ಡದಾದಂತ ನಾವು ಅಂದ್ಕೊಂಡಿರ್ತೀವಿ ಅಲ್ಲಿ ಕೆಳಗಡೆ ಇದ್ದಾಗ. ಮತ್ತು ಪೂರ್ತಿ ಮೇಲ್ಗಡೆ ಹೋದಂಗೆ ಮನೆಗಳು ಕಡ್ಡಿ ಪಟ್ನಿ ಥರ ಕಾಣಕತ್ತವೆ, ಟಿಟ್ ಕಾಣಿಸ್ತಾವೆ ಮೇಲ್ಗಡೆ ಹೋದಂಗೆ. ಇನ್ನು ಆಚೆ ಕಡೆ ಮೇಲ್ಗಡೆ ಹೋದಾಗ ಯಾವೂ ಕಾಣಂಗಿಲ್ಲ. ಇದು ಎಲ್ಲಿ ಕೆಳಗಡೆ ಫ್ಲೈಟ್ನಲ್ಲಿ ಹೋದಾಗ ಎಲ್ಲಿ ಕೆಳಗಡೆ ಹಿಂಗೆ ನೋಡ್ತೀವಿ ಅಂದರೂ ಕೂಡ ನಮಗೇನು ಮನೆಗಳಿಲ್ಲ, ಏನೇನಿಲ್ಲ. ಎಲ್ಲಿ ನೋಡ್ತೀವಿ ಬರೀ ಆಕಾಶ. ಹಾಂ ನೋಡ್ರಿ, ಇಲ್ಲಿ ಕೂಡ ಗುರುನಾಥ್ ಹಾಗೆ ಮಾಡ್ತಾನೆ ನಮಗೆ.
ಪೂರ್ತಿ ಫ್ಲೈಟ್ನಲ್ಲಿ ಎಷ್ಟೋ ಅಂತರದ ಮೇಲ್ಗಡೆ ಹೋಗಿರ್ತೀವಿ. ಅಲ್ಲಿ ಹೋದಾಗ ನಾವು ಪ್ರತಿಯೊಂದು ಎಷ್ಟು ದೊಡ್ಡದಪ್ಪ ಊರು ಅಂದಿರ್ತೀವಿ, ಯಾವ ಊರನ್ನು ಕಾಣಂಗಿಲ್ಲ, ಈ ಗಿಡ ಮರಗಳು ಕಾಣಂಗಿಲ್ಲ, ಏನಿಲ್ಲ, ಎಲ್ಲ ಯಾವುದು ಕಾಣಲಾರ್ದು ಬರೀ ಎಲ್ಲಿ ನೋಡಿದ್ರೆ ಆಕಾಶ ಕಾಣುವಂಥದ್ದು. ಹಾಗಾಗಿ ಈ ಜ್ಞಾನಿ ಕೂಡ ಇಲ್ಲಿಂದನೇ ಮೇಲ್ಗಡೆ ಗುರುನಾಥ ಕರ್ಕೊಂಡು ಹೋಗ್ತಾನೆ, ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನಾಮ ರೂಪ ಏನೊಂದು ಕಾಣಂಗಿಲ್ಲ, ಬರೀ ಆನಂದ ನೋಡ್ರಿ. ಹೆಂಗೆ ಅಲ್ಲಿ ನಮಗೇನು ಕಾಣಲಾರ್ದಂಗೆ ಬರೀ ಆಕಾಶ ಒಂದು ಹೆಂಗೆ ಕಾಣಿಸ್ತದ. ಹಾರುವ ಒಂದು ಅಕ್ಕಿಗೂ ಕೂಡ, ಹಕ್ಕಿ ಮೇಲ್ಗಡೆ ಹೋಗಿರ್ತದಲ್ಲ, ಅದಕ್ಕೂ ಕೂಡ ಬರೀ ಆಕಾಶ, ಎಲ್ಲಿ ನೋಡಿದ್ರೆ ಬರೀ ಆಕಾಶ ಕಾಣುತ್ತದೆ. ಅಂದಾಗ ಅಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದ, ಏನಿಲ್ಲಲ್ಲ. ಅದ್ರಂಗೆ ಈತ ಕೂಡ ಹಂಗೆ ಭಾಳಷ್ಟು ಮೇಲ್ಮಟ್ಟಕ್ಕೆ ಹೋಗಿರ್ತಾನೆ. ಹಂಗಾಗಿ ಈ ಕೆಳಗಿನ ಮಟ್ಟಕ್ಕೆ ಯಾವ ಆತಕ್ಕೆ ಕಾಣಂಗಿಲ್ಲ, ಬರೀ ಆನಂದ ಸ್ವರೂಪನೇ ಅಲ್ಲಿ, ಯಾವುದು ಆ ಭಾವನೆ ಇಲ್ಲ ಅಲ್ಲಿ. ಅದಕ್ಕೆ ಎಲ್ಲವನ್ನ ಮೀರಿರ್ತಾನೆ, ಬರೀ ಆನಂದನೇ ಇರ್ತದೆ ನೋಡ್ರಲ್ಲಿ. ಆ ರೀತಿಯಲ್ಲಿ ಇರ್ತಾನೆ, ಅಖಂಡ ಚಿದ್ರೂಪವಾಗಿರುವಂಥವನು ಅದಾನ ಅಂತ ಕೂಡ ಹೇಳ್ತಾರೆ ಅವರು. ಮತ್ತು 7ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಈಗ ಹೇಳಲ್ಪಟ್ಟಂಥ ನಿರ್ಗುಣ ಯೋಗವು ತಿಳಿಯದೇ ಹೋದರೆ ಈಗ ಹೇಳಿದಂಥ ನಿರ್ಗುಣ ಯೋಗ ತಿಳಿಯದೆ ಹೋದರೆ ಅದಕ್ಕೆ ಕಾರಣವಾಗಿ ಸಗುಣ ಯೋಗವನ್ನು ತಿಳಿಸ್ಬೇಕು ಅಂತ ಹೇಳ್ತಾರೆ. ಭಾಳ ಕರುಣಾಮಯ್ಯಲ್ಲ ಸದ್ಗುರುನಾಥ. ಯಾಕಂದ್ರೆ ಒಟ್ಟಿನಲ್ಲಿ ಹುಟ್ಟಿ ಬಂದೀವಿ ಅಂತಂದರೆ ಏನಾದರೂ ಒಂದು ತಿಳ್ಕೊಳ್ಳಿ, ಇದನ್ನು ಅಷ್ಟೇ ನಷ್ಟ ಆಗಿ ಹೋಗಬಾರ್ದು ಶರೀರ. ಇದು ಭಾಳಷ್ಟು ಬೆಲೆ ಕಟ್ಟದೇ ಇರುವಂಥ ಶರೀರ ಒಂದು ರೀತಿ ತಿಳ್ಕೊಂಡ್ರೆ. ಇಂಥ ಮುಕ್ತಿಯನ್ನು, ಇಂಥ ಆನಂದವನ್ನು ತಲುಪಬೇಕಾದ್ರೆ ಇದೇ ಅಡುಗನೇ ಬೇಕು. ಇಂಥ ಒಂದು ಆನಂದ, ಯಾಕಂದರೆ ಈ ಶರೀರ ಅನ್ನುವಂಥ ಅಡುಗನೇ ಬೇಕು ನಾವು ಅಂಥ ಊರಿಗೆ ತಲುಪಬೇಕಾದ್ರೆ. ಮತ್ತು ಇದು ಕಳ್ಕೊಂಡು ಬಿಟ್ಟರೆ ನಾವು ದಾಟಕ್ಕಾಗಂಗಿಲ್ಲ. ಈ ಭವಸಾಗರ, ಆಮೇಲೆ ಈ ಜಲಸಾಗರ, ಈ ಜನಸಾಗರ ಅಂತ ಹೇಳ್ತಾರೆ. 3 ಸಾಗರ ಬಗ್ಗೆ ಹೇಳ್ತಾರೆ ಅವರು. ಹೆಂಗೆ ಈ ಜನಸಾಗರ, ಆಮೇಲೆ ಜಲಸಾಗರ, ಆಮೇಲೆ ಭವಸಾಗರ. ಈ ಭವಸಾಗರ ಹೆಂಗೆ ದಾಟೋದು ಅಂತಂದಾಗ ಅವರು ಈಗ, ಯಾಕಂದರೆ ಈ ಜಲಸಾಗರ ಅಂದ್ರೆ ನಾವು ಹಡಗದಿಂದ ಅಂಬಿಗ ನಮ್ಮನ್ನು ದಾಟಿಸುವಂಥದ್ದು ಇರ್ತದೆ. ಇಲ್ಲಿ ಭವಸಾಗರ ಅಂತನ್ನುವಂಥದ್ದು ಕೂಡ ಏನು ಅಂತಂದ್ರೆ, ಭವಸಾಗರ ದಾಟಬೇಕಂತಂದ್ರೆ ಸದ್ಗುರುನಾಥನಿಂದನೇ ದಾಟಬೇಕಾಗ್ತದೆ. ಇದು ಸುಮ್ಮನೆ ನಾವು ಹೆಂಗೆ ಬೇಕಂಗೆ ದಾಟ್ತೀವಿ ಅಂತಂದ್ರೆ ಇಲ್ಲ. ಯಾಕಂದರೆ ಸದ್ಗುರುವಿನ ವಾಕ್ಯವನ್ನು ನಾವು ಕೇಳಬೇಕಾಗ್ತದೆ, ಕೇಳಿ ಮತ್ತು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕಾಗ್ತದೆ. ಮಾಡಿ ಇವುಗಳಿಂದ ಈ ಒಂದು ಜಲಸಾಗರ, ಈ ಭವಸಾಗರವನ್ನು ದಾಟಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ, ಈ ಭವಸಾಗರವನ್ನು ನಾವು ದಾಟಕ್ಕೆ ಈ ಶರೀರ ಭಾಳ ಮುಖ್ಯವಾಗಿರುವಂಥದ್ದು, ಇದರಿಂದನೇ ನಾವು ದಾಟಬೇಕಾಗ್ತದೆ ಅನ್ನುವಂಥ ವಿಚಾರ. ಇದು ನನಗೆ ಬಿಡುವಂಥದ್ದಲ್ಲ. ಅದಕ್ಕೆ ಮಹಾತ್ಮರು ಕರುಣಾಮಯಿಗಳು ಒಂದು ತಿಳಿದೇ ಇದ್ದರೆ ಇನ್ನೊಂದು, ಈ ಮೇಲ್ಮಟ್ಟದ ವಿಚಾರಗಳಿಂದ ಬಂದಿದೆ. ಈಗ ಇದು ನಿರ್ಗುಣ ಅಷ್ಟಾಂಗ ಯೋಗ ತಿಳಿಲಿಲ್ಲ ಅಂದ್ರೆ ಕೂಡ ಸಗುಣ ಯೋಗವನ್ನು ತಿಳಿಸ್ತಕ್ಕಂಥದ್ದು ಅಂತ 7ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಇದು ತಾನೇ ನಿರ್ಗುಣ ಅಭ್ಯಾಸವಿಂತಿದು ತಿಳಿಯದ ಪುರುಷರಿಗಿದು ಜನಿಸಲು ಒದವಿ ಸುಗುಣ ಯೋಗವನ್ನು ಗುರುವರರು ಸಂಮುದದಿಂದೇ ಬೋಧಿಪುದು ಅಲಸದೆ. ನೋಡ್ರಿ, ಗುರುಗಳಿಗೆ ಬ್ಯಾಸರು ಬಂದದಂದ್ರೆ ಮುಮುಕ್ಷಿಗಳಿಗೆ ಭಾಳ ನಷ್ಟ ಆಗಿಬಿಡ್ತದೆ. ಉದ್ಧಾರ ಹೆಂಗಾಗಬೇಕು ಅಲ್ಲ? ಯಾಕಂದರೆ ಇಲ್ಲಿ ಸದ್ಗುರುನಾಥನೇ ಹೇಳಬೇಕಾಗ್ಯದ, ಒಂದು ಮಗು ತಾಯಿ ಈಗ ಹಡದ ನಂತರ ಆ ಕೂಸಿಗೆ ಬೆಳೆಸುವಂಥ ಕರ್ತವ್ಯ ಯಾರಿಗಿರ್ತದೆ? ತಾಯಿಗಿರ್ತದೆ. ಎಲ್ಲಾದರೂ ಸುತ್ತಿ ಒಗದಳು ಅಥವಾ ಅದಕ್ಕೇನು ಕೊಡಲಿಲ್ಲ, ಊಟಕ್ಕೆ ಅದಕ್ಕೇನು ಹಾಲು ಪಾಲು ಕುಡಿಸ್ಲಾರ್ದು ಹಂಗೆ ಬಿಟ್ಲು ಅಂತಂದ್ರೆ ಆ ಕೂಸು ಸತ್ತೋಗಿ ಹೋಗ್ಬಿಡ್ತದೆ, ಇರಂಗೆ ಇಲ್ಲ. ಇಲ್ಲಿ ಗುರುನಾಥನ ಕರ್ತವ್ಯನೂ ಹಂಗೆ ಇರ್ತದೆ. ಯಾಕಂದ್ರೆ ಈ ಇಂಥ ಒಂದು ದುಃಖದಿಂದ ಬಿಡುಗಡೆ ಮಾಡುವಂಥದ್ದು ಭಾಳ ದೊಡ್ಡ ದುಃಖ. ಇದು ಸಾಮಾನ್ಯ ದುಃಖ ಅಲ್ಲ. ಈ ದುಃಖ ಐತೆ ಅಂತ ಬಂದು ಸದ್ಗುರುವಿಗೆ ಶರಣಾಗತನಾಗುವಂಥವನು ಭಾಳ ಅಪರೂಪ. ಎಲ್ಲೋ ಒಬ್ಬರು, ಎಲ್ಲ ಕಡೆ ಸಿಗಂಗಿಲ್ಲ.
ಸಿಗಂಗಿಲ್ಲ ಅಂತಂದಾಗ ಮತ್ತು ಇಲ್ಲಿ ಅದಕ್ಕೆ ಹಿಂದೆ ಹಲವಾರು ವಿಚಾರಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಆ ಪ್ರಕಾರ ಜನ್ಮ ಜನ್ಮಾಂತರದಲ್ಲಿರುವಂಥ ಒಂದು ಪುಣ್ಯದ ಫಲ ಸಿಗಬೇಕಾಗ್ತದೆ. ಇಲ್ಲಿ ಎಲ್ಲ ಕಡೆ ಐತಪ್ಪ, ಸಾರೆ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತ ಹೇಳ್ಯಾರ. ಎಲ್ಲ ಕಡೆ ಆ ಮುಕ್ತಿ ಆನಂದ ಅನ್ನುವಂಥದ್ದು ಎಲ್ಲ ಕಡೆ ಇದೆ. ಆದ್ರೆ ಅದನ್ನು ತಗೊಳ್ಳುವಂಥ ಒಂದು ಶಕ್ತಿ ನಮ್ಮ ಹತ್ರ ಐತೇನು ಅಂತಂದರೆ ಇಲ್ಲ. ಮತ್ತೀಗ ಯಾವುದೇ ಒಂದು ನೌಕರಿ ಮಾಡಬೇಕಾದ್ರೂ ಕೂಡ ಯಾರಾದರೂ ಮಾಡ್ಬೋದು ಅನ್ನೋದು ಐತೆ. ಯಾರಾದರೂ IAS ಆಫೀಸರು ಯಾರಾದರೂ ಆಗ್ಬೋದು, ಬೇರೆ ಬೇರೆ ಅಧಿಕಾರಿ, ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಏನಾದರೂ ಮಾಡ್ಬೋದು. ಯಾರಿಗೆ ಒಂದು ಕಂಡೀಷನ್ಗಳೇನಾರ ಅಲ್ಲಿಲ್ಲ, ಇಂಥವ್ರೇ ಆಗ್ಬೇಕು ಅಂಥವ್ರೇ ಆಗ್ಬೇಕು ಅನ್ನೋಂಥದ್ದು ಐತೆ ಅನ್ನೋದ್ರೆ ಇಲ್ಲ. ಯಾಕಂದ್ರೆ ನಮ್ಮ ಬುದ್ಧಿಗನುಗುಣವಾಗಿ, ನಮ್ಮ ಶಕ್ತಿ ಸಾಮರ್ಥ್ಯಗನುಗುಣವಾಗಿ ಅಂಥದನ್ನು ಪಡ್ಕೊಳಕ್ಕೆ ಸಾಧ್ಯ ಅದ. ಎಲ್ಲರೂ ಇಂಜಿನಿಯರ್ಗಳಾಗಂಗಿಲ್ಲ, ಎಲ್ಲರೂ ಡಾಕ್ಟ್ರುಗಳಾಗಂಗಿಲ್ಲ, ಎಲ್ಲರೂ IAS ಆಫೀಸರ್ಗಳಾಗಂಗಿಲ್ಲ. ಅದ್ರ ಆಗಬಾರ್ದಂತ ಐತೇನಂದ್ರೆ ಯಾರಾದರೂ ಆಗ್ಬೋದು. ಯಾರು ಅಷ್ಟು ಒಂದು ಬುದ್ಧಿಯನ್ನು ಉಪಯೋಗಿಸಿ ಆ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂಥದನ್ನು ಪಡ್ಕೊಳ್ತಾರೆ. ಇಲ್ಲಿ ಕೂಡ ಇದು ದೊಡ್ಡದು. ಈಗ ಮೊನ್ನೆ ನಾವು ಏನಂದ್ರೆ ಈ ಕೃಷ್ಣ ಗೋಪಾಲ ಸ್ವಾಮಿ ಜಾತ್ರೆ ಅಂತ ಬರ್ತದೆ ನೋಡ್ರಿ, ಕೃಷ್ಣ ಜನ್ಮಾಷ್ಟಮಿ ಒಳಗೆ ಬರ್ತದೆ. ಕೆಲವೊಂದು ಕಡೆ ಈ ಕಂಬ ಹರಿಯುವಂಥದ್ದು ಇವ್ರ ಗುರುಗಳು ಹೇಳಿದ್ರು, ಹೆಗ್ಡೆಳ ಗುರುಗಳು ಇದ್ರ ಬಗ್ಗೆ ಒಂಚೂರು ಹೇಳಿದರು ಒಂದು ಸಲ. ಅಲ್ಲಿ ಏನಂತಂದ್ರೆ ಕಂಬ ಇರ್ತಾವೆ. ಈ ನಮ್ಮ ಕಡೆನೂ ಒಂದು ಕಂಬಗಳು ಮಾಡ್ತಾರೆ, ದೊಡ್ಡ ದೊಡ್ಡ ಕಂಬಗಳು ಮಾಡ್ತಾರೆ. ಮಾಡಿ ಅದಕ್ಕೊಂದೊಂದು ಗ್ರೂಪ್ಗಳು, ಅದು ಅವ್ರ ತಲಾಂತರ ಬಂದಿರ್ತಂತ ಕಾಣಿಸ್ತದೆ. ಅದನ್ನು ಹರಿಯುವಂಥದ್ದು ಕೆಲವು ಅವರು ಯಾರು ಆ ಕಂಬ ಹರಿಯೋದು ಅಂತ ಹೇಳ್ತಾರೆ ಅವ್ರು, ನಿಮಗೆಲ್ಲ ಗೊತ್ತಿರ್ತದೆ ಅದು. ಅಲ್ಲಿ ಭಾಳಷ್ಟು ಜನ ಇರ್ತಾರೆ. ಆ ಕಂಬಕ್ಕೆ ಆಲ್ಗಂಬ, ಹಾಂ ಅದೇ ಆಲ್ಗಂಬ ಅಂತಾರೆ. ಅದಕ್ಕೆ ಆ ಒಂದು ಕಂಬಕ್ಕೆ ಕೆಸರು, ಎಣ್ಣೆ ಕೆಸರು ಭಾಳಷ್ಟು ಮೆತ್ತಿರ್ತಾರೆ. ಅಷ್ಟು ಬೇಗ ಅಲ್ಲಿ ಮೇಲ್ಗಡೆ ಒಬ್ಬನು ಕುಂತಿರ್ತಾನೆ, ಫುಲ್ ಮೇಲ್ಗಡೆ ನೋಡ್ರಿ, ಮೇಲ್ಗಡೆ ಒಬ್ಬ ಕೂತಿರ್ತಾನೆ. ಅದು ಒಂದು ಗಡಿಗೆ ಇಟ್ಕೊಂಡಿರ್ತಾನೆ. ಆ ಗಡಿಗೆಗೆ ಇವ್ರು ಕೋಲ್ ತೊಗೊಂಡು ಹೊಡಿಬೇಕು, ಆ ನೀರು ಇವ್ರ ಮೇಲೆ ಬೀಳಬೇಕು. ಅಂದ್ರೆ ಅವಾಗ ಆತ ಅಲ್ಲಿಗೆ ಮುಟ್ಟಿದ, ರೀಚ್ ಆದ ಅಂತ ಅವಾಗ ಇದಾಯಿತು, ಈ ಹಬ್ಬ ಕಂಪ್ಲೀಟ್ ಆಯಿತು ಅನ್ನುವಂಥದ್ದು. ಈಗ ನಮ್ಮ ಮನುಷ್ಯನ ಜನ್ಮ ಕೂಡ ಹಂಗೆ ಅದ. ಯಾಕಂದ್ರೆ ನಾವು ಬಂದಿದ್ದೀವಿ, ಆದ್ರೆ ನಾವು ರೀಚ್ ಆಗಬೇಕಾಗಿದೆ ಎಲ್ಲಿಗೆ? ಆ ಭಗವಂತನಲ್ಲಿ. ಅಲ್ಲಿ ಕಾಣಬೇಕಾಗ್ಯದ ನಾವು. ಆದ್ರೆ ಅಷ್ಟು ಮಂದಿಗೆ ಹತ್ತಕ್ಕಾಗ್ಯದ ಅನ್ನೋದು ಕಂಬ. ಎಷ್ಟೋ ಜನ ಅದಾರ, ಅಷ್ಟು ಜನರ ಮಧ್ಯೆ ಅವರು ಮ್ಯಾಲೆ ಹತ್ತುತ್ತಾರೆ ನೋಡ್ರಿ. ಹಿಂದಿನ ಒಂದು ತಾತ್ಪರ್ಯ ಎಷ್ಟು ಚಂದದ. ಅದಕ್ಕೆ ಹಿರಿಯರು ಮಹಾತ್ಮರು ಎಲ್ಲ ಒಂದು ಹಬ್ಬ ಹರಿದಿನಗಳನ್ನು ಮಾಡಿದರು. ಆದರೆ ಹಿಂದಿಂದ ಒಂದು ದೊಡ್ಡ ರಹಸ್ಯವಾದಂಥ ಗೂಢಾರ್ಥಗಳನ್ನು ಇಟ್ಬಿಟ್ರು ಅವರು. ತಿಳ್ಕೊಳ್ರಿ, ಹಬ್ಬ ಅಂತ ಆಚರಣೆ ಮಾಡ್ಕೊಂಡು ಹಂಗಾರ ಹೋಗ್ರಿ. ಅಟ್ಲೀಸ್ಟ್ ಹಿಂದೆ ತಿಳ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಇತ್ತಂದರೆ ಹಿಂದಿಂದು ವಿಚಾರ ಗೂಢಾರ್ಥವನ್ನು ತಿಳ್ಕೊಂಡು ಉದ್ಧಾರ ಆಗ್ರು ಅಂತ ಹೇಳ್ತಾರೆ ಅವರು. ಯಾವುದೋ ಒಂದು ರೂಪದಿಂದ ತಿಳ್ಕೊಳ್ಳಿ ಅನ್ನುವಂಥ ಭಾವ ಇದು ಅಷ್ಟೇ. ಮೂಲ ವಸ್ತುವನ್ನು ತಿಳ್ಕೊಳ್ಳಿ ಅನ್ನುವಂಥ ಭಾವಕ್ಕೆ ಇದು ದೇವರು, ದಿಂಡ್ರು, ಪೂಜೆ, ಪುರಸ್ಕಾರ ಮತ್ತು ಈ ಹಬ್ಬ ಹರಿದಿನಗಳು, ಜಾತ್ರೆಗಳು ಅಂತ ಇಟ್ಟಿದ್ದಾರೆ ಅವರು. ಅಲ್ಲಿ ಎಲ್ಲರೂ ಹತ್ತುತ್ತಾರ. ಹತ್ತದಕ್ಕೆ ಹತ್ತಬೇಕಂತಾರೆ, ಅಲ್ಲಿ ಜಾರೋದು ಬೀಳೋದು. ಆದರೆ ಅವೆಲ್ಲವುಗಳನ್ನು ದಾಟಿ ಒಬ್ಬನ ಮಾತ್ರ ಹತ್ತುತ್ತಾನ. ಅದು ಎಷ್ಟು ಸಲ ಬೀಳ್ತಾನೆ, ಒಂದೇ ಸಲಕ್ಕೆ ಹತ್ತಕ್ಕಾಗಂಗಿಲ್ಲ. ಬಿದ್ದು ಮತ್ತು ಪ್ರಯತ್ನ ಮಾಡಿ ಅದಕ್ಕೆ ನಾವು ಜನ್ಮಾಂತರದಲ್ಲಿ ನಾವು ಇಂಥ ಪುಣ್ಯಗಳನ್ನು ಮಾಡ್ಕೊಂಡು ಬಂದೀವಿ. ಆದರೂ ಹತ್ತಕ್ಕಾಗಿಲ್ಲ ನಮಗೆ ಇಷ್ಟು ದಿವಸ. ಇವಾಗ ಒಂದು ಸ್ವಲ್ಪ ಏನಂದ್ರೆ ಕಂಬ ಹತ್ತುವಂಗಾಗಿದೆ ಒಂದು ಸ್ವಲ್ಪ. ಯಾಕಂದ್ರೆ ನಾವು ಇಷ್ಟಕ್ಕೆ ಬಂದಿದ್ದೀವಿ ಅಂದ್ರೆ ನಾವು ಇಲ್ಲಿ ಹತ್ತಕತ್ತೀವಿ, ಇನ್ನೂ ಮೇಲ್ಗಡೆ ಅಂತ ಅರ್ಥ ಇದು. ಇವಾಗ ಏನಾಗ್ತದೆ ಅಂತಂದ್ರೆ ಮೇಲ್ಗಡೆ ಒಬ್ಬನ ಮಾತ್ರ ಹತ್ತುತ್ತಾನ ಬೀಳ್ತಾನ. ಸತತ ಪ್ರಯತ್ನದಿಂದ ಹತ್ತಿ ಕೊನೆಗೆ ಆ ಒಬ್ಬನ ಮಾತ್ರ ಗಡಿಗೆ ಹೊಡೆದು ನೀರೆಲ್ಲ ನೋಡ್ರಿ, ಅಜ್ಞಾನ ಅನ್ನುವಂಥದ್ದು ಗಡಿಗೆ ಹೊಡೆದ ಅಂತಂದಾಗ ಅಲ್ಲಿ ಭಗವಂತ ಅಲ್ಲಿ ಆತಗೆ ಸಾಕ್ಷಾತ್ಕಾರ ಆಯಿತು ಅಂತ ಅರ್ಥ. ಅದು ಹೊಡೆದಾಗ ಆಯ್ತು, ಹಬ್ಬ ಮುಗೀತು ಅಂತ ಬರ್ತೀವಿ ನಾವು. ಅದ್ರಂಗೆ ಇಲ್ಲಿ ಕೂಡ ನಾವು ಸತತ ಪ್ರಯತ್ನ ಮಾಡಬೇಕು. ಆದರೆ ಎಷ್ಟು ಜನ ಪ್ರಯತ್ನ ಮಾಡಿದ್ರೆ ಒಂದಲ್ದ ಒಂದು ಸಲ ಅವನು ಹತ್ತುತ್ತಾನ ಮ್ಯಾಲೆ, ಹತ್ತಲಾರ್ದಂತ ಇರೋಂಗಿಲ್ಲ, ಹತ್ತುತ್ತಾನ. ಹಾಗಾಗಿ ಇಲ್ಲಿ ಕೂಡ ಹಂಗೆ ನಮ್ಗೆ ಹತ್ತಕ್ಕಾಗಂಗಿಲ್ಲ ಅಂತ ಬಿಡುವಂಗಿಲ್ಲ. ಅದಕ್ಕೆ ಹತ್ತಲೇಬೇಕಾದ್ರೆ. ಬಟ್ ಇಲ್ಲಿ ಕೂಡ ಮಹಾತ್ಮರು ಭಾಳಷ್ಟು ಕರುಣೆಯಿಂದ ಹೇಳತ್ತಾರ, ಏನಂದ್ರೆ ಹಂಗೆ ಸಾಯ್ಬೇಡ್ರಿ, ಶರೀರ ಬಂದುಬಿಟ್ಟದ, ಬರೀ ಈ ಕೂಳಿಗೆ ಬದುಕಬೇಡ್ರಿ.
ಅದ್ರ ಜೊತೆ ಇಂಥದನ್ನು ಪಡ್ಕೊಳ್ರಿ. ಯಾಕಂದ್ರೆ ಪದೇ ಪದೇ ಬರುವಂಥದ್ದಲ್ಲ ಈ ಜನ್ಮ. ಹೆಂಗದಂತಂದ್ರೆ ಮತ್ತೆ ಮತ್ತೆ ತಿರುಗಿ ಬರುವಂಥದ್ದಲ್ಲ. ಅದಕ್ಕೆ ಇದನ್ನು ನೀವು ಮಾಡಿಕೊಡ್ರಿ ಅನ್ನುವಂಥ ವಿಷಯದಲ್ಲಿ ಕೂಡ ಇಲ್ಲಿ ಬಹಳಷ್ಟು ವಿಚಾರವನ್ನು ಹೇಳ್ತಾರೆ. ನಿರ್ಗುಣ ಯೋಗ ತಿಳಿದು ಹೋದರೆ ಈ ಸಗುಣ ಯೋಗವನ್ನಾರ ತಿಳಿಸ್ಬೇಕಾಗ್ತದ ಯಾರು? ಸದ್ಗುರುನಾಥ. ಹೆಂಗೆ ಅಲಸದೆ ಅಂತ ಹೇಳ್ತಾರೆ ಅವರು. ಇದು ತಾನೇ ನಿರ್ಗುಣ ಅಭ್ಯಾಸವಿಂತಿದು ತಿಳಿಯದ ಪುರುಷರಿಗಿದು. ಪುರುಷ ಅಂತಂದ್ರೆ ಗಂಡ್ಮಕ್ಳು. ನನಗೊಬ್ಬರು ಪ್ರಶ್ನೆ ಕೇಳಿದರು. ಏನು ಹೇಳಿದರು? ಅಲ್ರಿ ನಿಜಗೊಂಡ್ರು ಪುರುಷ ಪ್ರಧಾನವಾಗಿಯೇ ಇಟ್ಕೊಂಡು ಹೇಳಿದಾರಲ್ಲ ಇವರು ಅಂತ ಹೇಳಿದರು. ಏನು ಮಾಡ್ಬೇಕಂತಾರೆ. ಯಾವಾಗೋ ಒಂದು ಸಲ ಕೇಳಿರ್ತಾರ ಮತ್ತು ಗೊತ್ತಾಗಂಗಿಲ್ಲ. ಏನು ಮಾಡ್ತಾರೆ? ಇಂಥ ಪುರುಷ ಅಂದ್ರೇ ಗೊತ್ತಿಲ್ಲ ಅಂದರೆ ಬರೀ ಗಂಡ್ಮಕ್ಳದ ಪರವಾಗಿಯೇ ಹೇಳ್ತಾರೇನ್ರಿ ಇವರು ಅಂತ ಅನ್ನುವಂಥದ್ದು. ಪುರುಷ ಅಂತಂದ್ರೆ ಯಾರು ಅಂದರೆ ಜೀವಾತ್ಮನಿಗೆ ಹೇಳುವಂಥದ್ದು. ಇದು ಹೆಣ್ಣು ಅಲ್ಲ, ಗಂಡಲ್ಲ. ಹೆಣ್ಣಿಗೆ ಹೇಳೋದಂತೂ ಇಲ್ಲಿದು. ಇದು ಉಪಾಧಿಯಿಂದ ಬಂದಂಥದ್ದು. ಮನೆ ಆದ್ರೇನು, ಗುಡಿಸ್ಲಾದ್ರೇನ್ರಿ? ಮನೆ ಆದ್ರೇನು, ಮಠ ಆದ್ರೇನ್ರಿ? ಇದು ಉಪಾಧಿ. ಇದು ಉಪಾಧಿಯಿಂದ ಆಕಾರ ನೋಡ್ಕೇಸಿ ಮನೆ ಅನ್ಬೋದು, ಇದು ಮಠ ಅನ್ನಬಹುದು. ಆಕಾರದಿಂದ ಗುಡಿಸಲು ಅನ್ಬೋದು, ಏನೋ ಅನ್ಬೋದು. ಆದರೆ ಹೆಣ್ಣು ಇದು ಉಪಾಧಿ, ಅದು ಶರೀರದಿಂದ ಇದು ಹೆಣ್ಣು ಅನ್ಬೋದು, ಇದು ಗಂಡು ಅನ್ಬೋದು. ಆದರೆ ಒಳಗಡೆ ಇರುವಂಥ ಬಯಲು ಒಂದೇ ತಾನೆ. ಆ ಮಠದಲ್ಲಿರುವಂಥ ಬಯಲು ಒಂದೇ ಅದ, ಮನೆಯಲ್ಲಿರುವಂಥ ಬಯಲು ಒಂದೇ ಅದ. ಆ ಹೆಣ್ಣಿನ ಬಲ್ಲಿರುವಂಥ ಒಂದು ಬಯಲು ಒಂದೇ ಅದ ಆತ್ಮ, ಗಂಡಿನ ಬಲ್ಲಿರುವಂಥ ಆತ್ಮ ಒಂದೇ ಅದ. ಗಿಡ ಮರ ಪ್ರಾಣಿ ಪಕ್ಷಿ ಸಕಲ ಜೀವರಾಶಿಗಳಲ್ಲಿರುವಂಥ ಆತ್ಮ ಒಂದೇ ಐತೆ. ಅದು ಭಾಳ ದೊಡ್ಡ ಶರೀರ ದೊಡ್ಡದದ, ಸಣ್ಣದೈತ್ರಿ ಸಣ್ಣದಂತ ಅಲ್ಲ. ನಮ್ಮ ಮನೇಲಿ ಯಾವ ಒಂದು ಕ್ರಿಮಿ ಕೀಟಗಳಿದ್ರು ಕೂಡ ಅದು ನನ್ನ ಸ್ವರೂಪನೇ ಐತೆ. ಯಾಕಂದ್ರೆ ಅದ್ರ ಒಳಗಡೆ ಇರೋಂಥ ಆತ್ಮ ಚೈತನ್ಯ ನಂದೇ ಅದದು, ಬೇರೆ ಯಾವ್ದಾರ ಐತನ್ನ. ಎಲ್ಲ ಎರಡು ಒಂದೇನೆ, ಶರೀರ ಬೇರೆಗಳು ಅದಾವ ಅಷ್ಟೇ ಹೊರತಾಗಿ ಒಳಗಡೆ ಇರುವಂಥ ಆತ್ಮ ಚೈತನ್ಯ ಇರುವಂಥದ್ದು ಒಂದೇ ಐತೆ. ಅದಕ್ಕೆ ಇದು ಹೇಳ್ತಾರೆ, ಪುರುಷರಿಗಿದು ಜನಿಸಲು ಒದವಿ ಸುಗುಣ ಯೋಗವನ್ನು ಗುರುವರನು ಸಮುದದಿಂದ ಅಂದರೆ ಏನು ಹೇಳ್ತಾರೆ ಹೇಳ್ರಿ ಅವರು? ಭಾಳಷ್ಟು ಪ್ರೀತಿಯಿಂದ ಒಲುಮೆಯಿಂದ ಹೇಳ್ಬೇಕಂತ ಹೇಳ್ತಾರೆ. ಏನ್ರಿ ಇವ್ರು ಕೇಳಕತ್ತಾರೆ ಕಾಟಾಚಾರಕ್ಕೆ ಹೇಳುವಂಥದ್ದು, ಅಥವಾ ಬಡ 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 ಹೇಳ್ಬಿಟ್ಕೆ ಮುಗಿಸ್ಬಿಡೋಣ ಒಂದು 5-10 ನಿಮಿಷದಾಗ ಅಂತಾನು. ಹೆಂಗ್ರಿ ಇದು? ಒಬ್ಬ ಶಿಷ್ಯ ಬೆಳಿಬೇಕಂದ್ರೆ ಹೆಂಗೆ ಬೆಳಿತಾನೆ ಹೇಳ್ರಿ? ಇದರಿಂದ ಉದ್ಧಾರ ಆಗಬೇಕು. ಅಥವಾ ಈ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಂದ್ರೆ ಗುರು ಹೇಳಿದಾಗ ತಾನೇ ಸಾರ್ಥಕ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಸುಮ್ಮನೆ ಕೈ ಕಟ್ಕೊಂಡು ಕುಂತು ನಾನು ಹೇಳಂಗೆ ಇಲ್ಲ ಅಂತಂದಾಗ ಮತ್ತು ಇವ್ರು ಹೆಂಗೆ ಉದ್ಧಾರ ಆಗ್ಬೇಕು? ಶಿಷ್ಯರು ಸಾಧ್ಯನೇ ಇಲ್ಲಲ್ಲ, ಸತ್ಕೊಂಡು ಹೋಗೋದೇ. ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಸದ್ಗುರು ಹೇಳಿಲ್ಲ ಅಂದರೆ ಇವೆಲ್ಲ ಸತ್ಕೊಂಡು ಹೋಗೋದೇ. ಹಂಗನೇ ಗುರು ಮನಸ್ಸು ಮಾಡಿ ಹೇಳಿದಾಗ ಶಿಷ್ಯ ಉದ್ಧಾರ ಆಗ್ತಾನೆ. ಮತ್ತು ಹೇಳದೇ ಇರುವಂಥವನು ಗುರು ಆಗಕ್ಕೆ ಸಾಧ್ಯನೇ ಇಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹೇಳಲೇಬೇಕಾಗ್ತದೆ. ಅದಕ್ಕೆ ಕರುಣೆ ಅನ್ನುವಂಥದ್ದು ಇಟ್ಟದ್ದು. ಯಾಕೆ ಗುರುವಿನಲ್ಲಿ ಮುಖ್ಯವಾಗಿ ಕರುಣೆ ನಿರಾಸೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ಕರುಣೆ ಇರಬೇಕು. ಕರುಣೆ ಇದ್ದಾಗ ಮಾತ್ರ ಬೆಳಿಲಿಕ್ಕಾಗ್ತದೆ. ಅದಕ್ಕೆ ಹೇಳ್ತಾರೆ, ದಯವಿಲ್ಲದ ಧರ್ಮವಾವು ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ. ಮಾಮೂಲಿ ವಿಚಾರದಾಗ ನಮಗೆ ಬಸವಣ್ಣವ್ರು ಹೇಳ್ತಾರೆ. ಇಲ್ಲಿ ಒಂದು ದೊಡ್ಡ ಕರುಣೆ ಯಾರಲ್ಲಿ ಬೇಕು ಅಂದರೆ ಸದ್ಗುರುವಿನ ಹತ್ರ ಬೇಕಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಹೇಳುವಂಥದ್ದು. ಆ ಕರುಣೆ ಇರದೇ ಇದ್ದಾಗ ಭಾಳಷ್ಟು ಕಷ್ಟ ಆಗ್ತದೆ. ಶಿಷ್ಯ ಕೇಳುವಂಥ ಪ್ರಶ್ನೆ ಈಗ ನನಗೊಂದು ಸಣ್ಣ ನೆನಪು ಬರ್ತದೆ. ಯಾಕಂತಂದ್ರೆ ಕೆಲವು ಸಲ ಗುರುಗಳು ಹೇಳಂಗಿಲ್ಲ ಅಂತಲ್ಲ, ಹೇಳುವಂಥದ್ರಲ್ಲಿ ಕೇಳುವಂಥ ಶಿಷ್ಯರುಗಳು ಇರಂಗಿಲ್ಲ. ಅಂಥ ಅಧಿಕಾರಿ ಬೇಕಲ್ಲ, ಅವರು ಕೂಡ ಇರಂಗಿಲ್ಲ. ಮತ್ತು ಕೇಳಬೇಕನ್ನುವಂಥ ಒಂದು ಶಿಷ್ಯರಲ್ಲಿ ಹೇಳುವಂಥ ಗುರುನೂ ಇರಂಗಿಲ್ಲ. ಬರೀ ವರ್ಷಕ್ಕೊಂದು ಸಲ ಒಂದು ಆರಾಧನೆ ಮಾಡಿದ್ವಿ, ಒಂದು 2-3 ವಿಚಾರಗಳನ್ನು ಮಾತಾಡಿದ್ವಿ, ಜೈ ಹಿಂದ್ ಅಂದ್ಬಿಟ್ವಿ ಅಂದ್ರೆ ಮತ್ತು ಗುರುಗಳು ಹೆಂಗೆ, ಶಿಷ್ಯರು ಹೆಂಗೆ ಉದ್ಧಾರ ಆಗ್ತಾರೆ ಹೇಳ್ರಿ? ಹೆಂಗೆ ತಿಳ್ಕೊಳ್ಬೇಕು ಇವನ್ನ? ಅಲ್ಲ, ನಮ್ಮ ಅಲ್ಲಿ ಶಿಂಷದಾಗಿದ್ದ ಹಿಂಗೆ ಒಂದು, ಯಾಕಂದ್ರೆ ಈ ಕೇಳುವಂಥ ಅಪೇಕ್ಷೆ ಉಳ್ಳಂಥವ್ರು ಭಾಳ ಜನ ಇರ್ತಾರೆ. ಇದು ಹೊಗಳ್ಕೋ ಮಾತಲ್ಲ, ಭಾಳಷ್ಟು ಇದು ಅನ್ನಿಸ್ತದೆ. ಭಾಳಷ್ಟು ಗುರುಭಕ್ತಿ ಮಾಡಿರ್ತಾರೆ, ಒಂದು ಸೇವಾದಿಗಳನ್ನು ಮಾಡ್ತಿರ್ತಾರೆ. ಅಷ್ಟೇ ಭಾವ ಇರ್ತದೆ ಗುರುಗಳ ಮೇಲೆ, ಮಠಗಳ ಮೇಲೆ ಇರ್ತದೆ. ಅವರು ಅಲ್ಲಿ ಮಠಕ್ಕೆ ಬಂದಿದ್ರು. ಪ್ರತಿ ವರ್ಷ ನಮ್ಮನ್ನು ಕರೆಸ್ತಿದ್ರು. ಕರೆಸಿದಾಗ ಕೆಲವೊಂದು ವಿಚಾರಗಳು ಬರ್ತಿದ್ವು. ಅಲ್ಲಿ ಬಂದಾಗ ತುಂಬ ಜನ ಹೇಳಿದರು ನನಗೆ, ಇಲ್ಲ ನಾವು ಮಧ್ಯಾಹ್ನ ಬಂದು ಊಟ ಮಾಡ್ಕೊಂಡು ಹೋಗಿಬಿಡ್ತಿದ್ವಿ, ಯಾವಾಗ ನಿಮ್ಮ ಒಂದು ಪ್ರವಚನ ಆದಂತ ಅನ್ನೋದಕ್ಕಾಗಿ ನಾವು ರಾತ್ರಿಯಿಂದ ಕಾಯ್ತಾ ಇದ್ವಿ, ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ ರಾತ್ರಿವರೆಗೂ ಅಮ್ಮ ಅಂತ ಹೇಳಿದರು ಅವರು.
ಆಗಲಿ ಬಿಡು ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಅವ್ರ ಜೊತೆ ಸುಮ್ಮನೆ ಮಾತಾಡಿದ್ವಿ. ಅವ್ರು ಹೆಂಗೆ ಬರ್ತಿದ್ರು ಅಂದ್ರೆ ಹಿಂದಿನ ದಿವಸ ಬಂದು 2 ದಿವಸ ಅಲ್ಲೇ ಉಳ್ಕೊಂಡು ಅವರೇ ಅಡಿಗೆ ಅದೆಲ್ಲ ಮಾಡಿ ಬರೋರಿಗೆ ಭಕ್ತರೇ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ, ಹೆಣ್ಮಕ್ಳು ತುಂಬ ಜನ ಇರೋರು ನೋಡ್ರಿ, ಆ ಕಡೆ ಕೂಡ ನೋದಾರ ಭಕ್ತರು. ಎಲ್ಲರಿಗೆ ಅವರೇ ಅಡಿಗೆ ಅದು ಮಾಡಿ ಬಂದು ಭಕ್ತರಿಗೆಲ್ಲ ಅವರೇ ಊಟ ಮಾಡಿಸಿ, ಮತ್ತು ಇವೆಲ್ಲ ಸಾಮಗ್ರಿಗಳನ್ನು ಅವರೇ ತರುವಂಥದ್ದು. ಒಂದೊಂದು ಊರವರು ಒಂದೊಂದು ಎಲ್ಲ ವಸ್ತುಗಳನ್ನು ಒಪ್ಕೊಂಡು ಗುರುಗಳ ಬಳಿ ಬಂದು ಆ ಮಠಕ್ಕೆ ಬಂದು ಎಲ್ಲರೂ ಅವರೇ ಅಡಿಗೆ ಮಾಡಿ ಅವರೇ 2 ದಿವಸ ಇದ್ದುಕೊಂಡು ಭಜನೆ ಅದೆಲ್ಲ ಮಾಡಿ, ಹೆಣ್ಮಕ್ಳು ಸತತ ಭಜನೆ ಮಾಡುವಂಥದ್ದು ಎಲ್ಲ ಮಾಡಿ ಹೋಗುವಂಥವ್ರು. ಆವಾಗ ನಮ್ಮನ್ನು ಕರೆಸಿದಾಗ ಅವ್ರ ಬಳಿ ಕೇಳ್ಬೇಕನ್ನುವಂಥದ್ದು ಭಾಳಷ್ಟು ಅದ ಭಾವ. ಆದರೆ ಹೇಳುವಂಥ ಸದ್ಗುರು ಇಲ್ಲ ನೋಡ್ರಿ, ಎಷ್ಟು ವ್ಯರ್ಥ ಆಯಿತು. ಬರೀ ಭಜನೆ ಒಂದೇ ದೊಡ್ಡದು ಅಂದ್ಕೊಂಡ್ಬಿಟ್ಟಿದ್ರು ಅವರು. ಭಜನೆ ಮಾಡ್ತೀವಿ, ಭಜನೆ ಮಾಡುವಂಥದ್ದೇ ಭಾಳ ದೊಡ್ಡದು ಅಂತ ಅಂದ್ಕೊಂಡ್ಬಿಟ್ಟಿದ್ರು ಅವರು. ಆವಾಗ ನಮ್ಮ ಶಾಸ್ತ್ರ ಎಲ್ಲ ಮುಗಿದ ನಂತರ ನಾವು ಅದೇ ಸ್ಟೇಜ್ ಇಳ್ಕೊಂಡು ಬಂದೀವಿ. ಇದು ಹೇಳಿದ್ದೀನಿ ಮೊದಲು ಹೇಳೀನಿ ನಾನು, ಆದರೆ ಇನ್ನೊಂದು ಸಲ ನೆನಪು ಅಂತ ಹೇಳ್ತಾ ಇದ್ದೇನೆ. ಅಲ್ಲಿ ಮೇಲ್ಗಡೆ ಹತ್ತಿ ನಾವು ಕೆಳಗಡೆ ಬರಬೇಕಾದಾಗ ಒಂದು 4 ಜನ ಹೆಣ್ಮಕ್ಳು ಭಾಳ ದೊಡ್ಡವರು ಅದಾರ, ದೊಡ್ಡವರು, ನನಗಿಂತ ದೊಡ್ಡವರು ಇದ್ರು. ಮತ್ತು ಅವ್ರು ಬಂದು ನನಗೇನು ಮಾಡಿದರು, ಒಬ್ಬರು ಕಾಲು ಹಿಡ್ಕೊಂಡ್ಬಿಟ್ರು, ಒಬ್ಬರು 2 ಕೈ ಹಿಡಿದ್ರು. ಕೈ ಹಿಡ್ದುಗಳನ್ನು ನನಗೆ ಭಯ ಆಗಿಬಿಡ್ತು. ಯಾಕಂದರೆ ಒಮ್ಮೆಲೆ ಬಂದಂಗೆ ಹಿಡ್ದಿಟ್ಟಾಗ ಅದು ಭಯ ಆಗಿಬಿಡ್ತದಲ್ಲ, ಯಾಕೆ ಅಂತಂದೆ ನಾನು. ಅಂದಾಗ ಅವ್ರಂದ್ರಮ್ಮ, ನಾವು ಇಷ್ಟೆಲ್ಲ ಭಜನೆ ಯಾಕೆ ಕೇಳುವಂಥ ಅಪೇಕ್ಷೆ ಎಷ್ಟಿರ್ತದೆ ಅನ್ನೋದಕ್ಕಾಗಿ ನಾನು ಹೇಳ್ತೀನಿ ಅಮ್ಮ, ನಾವು ಯಾವತ್ತೂ ಕೇಳಿರಲಿಲ್ಲ. ನಾವು ಯಾವತ್ತು ಭಜನೆ ಮಾಡ್ತೀವಿ, ನಮ್ಮ ಅಪ್ಪಗೆ ಭಜನೆ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಆದ್ರೆ ನಾವು ಈ ವಿಚಾರಗಳೇ ಕೇಳಿರಲಿಲ್ಲ. ಇವತ್ತು ನೀವು ಹೇಳ್ಬಿಡ್ರಮ್ಮ. ಅದಕ್ಕೆ ನೀವು ನಿಮ್ಮ ಕೈ ತೊಗೊಂಡು ನಮ್ಮ ತಲೆ ಮೇಲೆ ಇಟ್ಬಿಡ್ರಿ. ಯಾಕಂದ್ರೆ ನೀವು ನನ್ನಂಗೆ ಆಗ್ರಿ ಅಂತ ಹೇಳಿಬಿಟ್ಟು ನಿಮ್ಮ ಕೈ ನಮ್ಮ ತಲೆ ಮೇಲೆ ಇಡ್ರಿ ಅಂತ ನನ್ನ ಕೈ ಹೇಳ್ಕೊಳಕ್ಕೆ ಶುರು ಮಾಡಿದರು. ನನಗೆ ಒಂಥರ ಮೈಯೆಲ್ಲ ಒಂಥರ ಆಯಿತು ನನಗೆ. ಎಂಥ ಒಂದು ಭಕ್ತಿ ಉಳ್ಳಂಥವ್ರು ಅದಾರಲ್ಲ ಗುರುನಾಥ. ಕೇಳುವಂಥ ಭಾಳಷ್ಟು ಅಪೇಕ್ಷೆ ಐತೆ ಅವರಿಗೆ. ಆದರೆ ನಾನು ಕೂಡ ಅಸಹಾಯಕಳು. ಯಾಕಂದ್ರೆ ನಾನು ಅವ್ರ ಹತ್ರ ಹೋಗಿ ಹೇಳೋಕ್ಕಾಗಂಗಿಲ್ಲ, ಅವ್ರು ನಮ್ಮ ಹತ್ರ ಅಲ್ಲಿಗೆ ಬಂದು ಕೇಳೋಕ್ಕೂ ಆಗಂಗಿಲ್ಲ. ಈ ಥರ ಮೊಬೈಲ್ಗಳ ಒಂದು ಅವಕಾಶ ಕೂಡ ಅಲ್ಲಿ ಇರಲಿಲ್ಲ. ಒಂಥರ ಆಯಿತು, ಬೇಜಾರಾಯಿತು ನನಗೆ. ಇಲ್ಲ, ಇದಕ್ಕೆ ಪುಣ್ಯನೇ ಬೇಕಾಗ್ತದೆ, ಇಲ್ಲ ಅಂತಿಲ್ಲ. ನೀವಿಷ್ಟೆಲ್ಲ ಭಕ್ತಿ ಮಾಡ್ತೀರಲ್ಲ, ಖಂಡಿತ ನಿಮಗೆ ಸಿಗ್ತದೆ, ಎಲ್ಲಾದರೂ ಸಿಗ್ತದ. ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ. ಗುರುನಾಥ ಯಾವುದೋ ರೂಪದಿಂದ ನಿಮಗೆ ತಿಳಿಸ್ತಾನೆ, ಇಲ್ಲ ಅಂತಿಲ್ಲಮ್ಮ ಅಂತ ನಾನು ಅವ್ರಿಗೆ ಹೇಳಿದೆ. ಅವ್ರು ಬಿಡ್ತಾನೆ ಇರಲಿಲ್ಲ ನನಗೆ. ಇಲ್ಲ ನೀವು ನನಗೆ ಆದರೂ ಕೂಡ ನನ್ನ ಕೈ ತೊಗೊಂಡು ತಮ್ಮ ತಲೆ ಮೇಲೆ ಇಟ್ಕೊಂಡ್ರು. ಆದರೂ ನನಗೆ ಭಯ ಆಯಿತು, ಎಂಥ ಒಂದು ಭಕ್ತರದಾರಲ್ಲ, ಆಗಲಿ ಖಂಡಿತ ನಿಮಗೆ ಸಿಗ್ತದಮ್ಮ ಅಂತ ಹೇಳಿದೆ. ಯಾಕೆ ಈ ಉದ್ದೇಶ ತುಂಬ ಮನಸ್ಸಿನಲ್ಲಿತ್ತು ನನಗೆ. ಕೇಳುವಂಥವ್ರು ಭಾಳ ಜನ ಅದಾರ, ಆದರೆ ಹೇಳುವಂಥದ್ದು ಸಿಗಲ್ಲ. ಅದಕ್ಕೆ ಹೇಳ್ತಾರೆ, ಈ ಮೂರು ಸಿಗಬೇಕಾದ್ರೆ ಭಾಳ ಪುಣ್ಯ. ಮನುಷ್ಯನ ಶರೀರನೂ ಬಂದದ, ಮುಮುಕ್ಷತ್ವನೂ ಭಾವ ಬಂದದ, ಹೇಳುವಂಥ ಸದ್ಗುರು ಸಿಕ್ಕ ನಂತರ ಧನ್ಯನ ನೋಡ್ರಿ, ಏನು ಭಾಳ ಆನಂದ. ಹಾಗಾಗಿ ಅಲ್ಲಿ ಕೇಳಬೇಕಂತ ಅಪೇಕ್ಷೆ ಉಳ್ಳಂಥವ್ರಿಗೆ ಸದ್ಗುರು ಸಿಕ್ಕಿಲ್ಲ. ಮತ್ತು ಸದ್ಗುರು ಈ ಗುರುಗಳನ್ನವ್ರು ಭಾಳ ಮಂದಿದ್ದಾರೆ. ಮತ್ತು ಹೇಳಿಲ್ಲ ಅಂದ್ರೆ ಮತ್ತೆ ಹೆಂಗೆ ರೀ ಉದ್ಧಾರ ಆಗ್ಬೇಕು, ಅವರು ಹೆಂಗೆ ತಿಳಿಬೇಕದು? ಮತ್ತು ಇವೆಲ್ಲನೂ ವ್ಯರ್ಥ ಅಲ್ಲ, ಮಾನವ ಶರೀರನೇ ವ್ಯರ್ಥ, ಬಂದದಕ್ಕೂ ವ್ಯರ್ಥ. ಈ ರೀತಿಯಾಗಿ ಸದ್ಗುರುವಿನ ಬಳಿ ಕರುಣೆ ಇದ್ದು ಆತ ಹೇಳ್ತಾ ಇದ್ದನು ಅಂತಂದ್ರೆ ಈ ಶಿಷ್ಯರುಗಳು ಉದ್ಧಾರ ಆಗ್ತಾರೆ, ಇಲ್ಲಂದ್ರೆ ಇಲ್ಲ. ಅದಕ್ಕೆ ಈ ಶಿಷ್ಯ ಕೇಳಕತ್ತೇನಂತಂದ್ರು ಕೂಡ ಇದಕ್ಕೆ ತಿಳಿಲಿಲ್ಲ. ಯಾವಾಗ ನನ್ನನ್ನು ನಾ ತಿಳ್ಕೊಳ್ತೀನಿ ಅಂತ ಯಾವಾಗ ಬಂದು ಪಾದಕ್ಕೆ ಬೀಳ್ತಾನ, ಆವಾಗ ಶಿಷ್ಯನ ಆ ಒಂದು ಏನು ಆತನ ಭಾವ ಅದು ತಿಳ್ಕೊಂಡು ಗುರುನಾಥ ಆತಗೆ ಹೇಳ್ಬೇಕಾಗ್ತದೆ. ಖಂಡಿತ ಹೇಳಲೇಬೇಕು. ಯಾಕಂದ್ರೆ ಇದು ತಿಳಿಲಿಲ್ಲ ಅಂದರೆ ಇದರ ತಿಳಿಲಿಲ್ಲ ಅಂದರೆ ಇದರ ತಿಳಿಲಿ ಅಂತ ಅನ್ನುವಂಥ ಒಂದು ಪ್ರೀತಿ ಭಾವ ಸದ್ಗುರುವಿನಲ್ಲಿ ಇರಬೇಕಾಗ್ತದೆ. ಒಂದು ಸಲ ನಡ್ರಿ ಆ ಕಡೆ ಅಂತ ಅನ್ನೋಕ್ಕಾಗ್ತದೇನ? ಇಲ್ಲಲ್ಲ. ಆತಗ ಇದು ತಿಳಿಲಿಲ್ಲ ಅಂದರೆ ಇದು. ಅದಕ್ಕೆ ಇಲ್ಲಿ ಕೂಡ ಗುರು ಅಲಸದೆ ಬೇಸರ ಪಟ್ಟುಕೊಳ್ಳದೆ ನಿನ್ನ ಕಾಲಿಗೆ ಬಂದು ಬಿದ್ದಿದಾರ, ಅವರು ಶರಣಾಗತನ ಆಗಿದಾರ, ಇದರಿಂದ ಪಾರು ಮಾಡೋ ತಂದೆ ಅಂತ ದೊಡ್ಡ ದುಃಖವನ್ನು ತಂದು ನಿನ್ನ ಮುಂದೆ ಹಾಕಿದಾರ ಅಂತಂದ್ರೆ ಅವ್ರಿಗೆ ನೀನು ಮಾಡಲೇಬೇಕಾದಂಥದ್ದು ಸದ್ಗುರುವಿನ ಕೆಲಸ ಅದು. ಹಾಗಾಗಿ ಅಲಸದೆ ಅಂತ ಬೇಸರ ಪಟ್ಟುಕೊಳ್ಳದೇನೆ ಹೇಳಬೇಕಿಲ್ಲಿ. ಯಾಕಂದ್ರೆ ನನಗೆ ಸಮಯ ಇದ್ದಾಗ ನಿನಗೆ ಹೇಳ್ತೀನಿ ಅನ್ನುವಂಥದ್ದಲ್ಲ. ಅದಕ್ಕೆ ಅಂದು ಹಿಂದೆನ್ನದೆ ಬಂದನ ಕಳಿಯೋ ತಂದೆ ಮಾತಂಡರ ಪಾದವ ಪಿಡಿಯೋ
ಬಂಧದ ವೈದ್ಯ ಶ್ರೀ ಗುರುವಿನ ಅರಿಯೋ ಸಂಸಾರ ತಿಳಿಯೋ ನೀ ಕನಸಿನ ಪರಿಯೋ ಕಲ್ಲು ದೇವರ ನಂಬಿನಿ ಕೆಡುವಿಯಲ್ಲೋ ಬಲ್ಲಿದ ಗುರುವಿನ ನೀ ಪಡೆಯಲಿಲ್ಲೋ ಕಲ್ಲು ದೇವರ ನಂಬಿ. ಯಾಕಿದು ಅಂತಂದ್ರೆ ಅಂದು ಹಿಂದೆನ್ನದೆ ಅವಾಗಿವಾಗಂತ ಹೇಳುವಂಥದ್ದು ಶಿಷ್ಯನೂ ಇರಬಾರ್ದು, ಗುರುನೂ ಇರಬಾರ್ದು. ಇವಾಗ ಬರ್ರಿ ಅವಾಗ ನಾಳೆ ಬರ್ರಿ ನಾಡ್ದು ಬರ್ರಿ ಇನ್ನೂ ಒಂದು ತಿಂಗಳೋಗ್ಲಿ, ಅರೆ ರೇ ಶರೀರ ಏನು ಶಾಶ್ವತ ಐತೇನಪ್ಪ. ಅದಕ್ಕೆ ಅಂದು ಹಿಂದೆನ್ನದೆ ಶಿಷ್ಯನ ಬಳಿ ನಾಳೆ ಕೇಳ್ತೀನಿ ನಾಡ್ದು ಕೇಳ್ತೀನಿ ಅಂತ ಶಿಷ್ಯನ ಬಳಿ ಬರಬಾರ್ದು, ನಾಳೆ ಹೇಳ್ತೀನಿ ನಾಡ್ದು ಹೇಳ್ತೀನಿ ಅಂತ ಗುರುವಿನಲ್ಲೂ ಬರಬಾರ್ದು. ಯಾವಾಗ ತಕ್ಷಣದಲ್ಲಿ ಶಿಷ್ಯ ಬಂದು ಹೇಳೋದು ತಕ್ಷಣದ ಗುರು ಹೇಳಬೇಕು ಅದನ್ನು. ಅದಕ್ಕೆ ಈ ರೀತಿಯಾಗಿ ಅಲಸದೆ ಬೇಸರ ಪಟ್ಟುಕೊಳ್ಳದೆ ಪ್ರೀತಿಯಿಂದ ಬೋಧಿಸಬೇಕು ಸದ್ಗುರುನಾಥ. ಹಿಂಗೆ ಹೇಳಿದ ನಿರ್ಗುಣ ಅಭ್ಯಾಸ ಶಿಷ್ಯನಿಗೆ ತಿಳಿಯದೆ ಹೋಗಲು ಇಷ್ಟು ಏನು ಹೇಳಿದ್ರಲ್ಲ ಅದನ್ನು ತಿಳಿದೇ ಹೋದಾಗ ಗುರುಗಳು ಶಿಷ್ಯರನ್ನು ಕುರಿತು ಅಲಸ್ಯ ಮಾಡದೆ ಪ್ರೀತಿಯಿಂದಪ್ಪ ಇದನ್ನು ತಿಳ್ಕೊಳ್ಳೋ ಹಿಂಗೈತಿ ನೋಡು ಅಂತ ಸಗುಣ ಅಷ್ಟಾಂಗ ಯೋಗವನ್ನು ಹೇಳ್ತಕ್ಕಂಥದ್ದು ಅಂತ ಕೂಡ ಹೇಳ್ತಾರೆ. ಮೈತ್ರಿ ತನ್ನ ಪತಿಯನ್ನು ಕುರಿತು ಸಗುಣ ಯೋಗ ಅಷ್ಟಾಂಗವನ್ನು ಹೇಳಬೇಕಂತ ಪ್ರಶ್ನೆ ಮಾಡ್ತಾಳೆ. ಇದನ್ನು ನೋಡ್ಬಿಡೋಣ. 8ನೇ ನುಡಿಯಲ್ಲಿ ಹೇಳ್ತಾರೆ, ಟೈಮ್ ಆಗ್ಯದ. ಇದು ಈ ಕೊನೆಯ ನುಡಿ ಹಿಡ್ಕೊಂಡು ಆಕೆ ಪ್ರಶ್ನೆ ಕೇಳಿದದಕ್ಕೆ 5ನೇ ಒಂದು ಏನು ಸಂಧಿಯಲ್ಲಿ ಅವರು ಉತ್ತರ ಹೇಳ್ತಾ ಹೋಗ್ತಾರೆ. ಸಗುಣ ಅಷ್ಟಾಂಗ ಯೋಗ ಸಗುಣ ಯೋಗದ ಬಗ್ಗೆ ನಾವು 5ನೇ ಸಂಧಿ ನೋಡೋಣ. ಇದು ಒಂದು ಹಿಡ್ಕೊಂಡು ಮುಂದೆ ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದ ಕರ್ಪಿಸಿ ಹರವು.